ಬಿ ಫಿಟ್ ಆ್ಯಂಡ್ ಬಿ ಹೆಲ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರ. ಒತ್ತಡದ ಜೀವನ, ಬದಲಾಗುತ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯದ ಸಮಸ್ಯೆ. ನೆಮ್ಮದಿಯಿಂದ ಜೀವನವನ್ನು ನಡೆಸಬೇಕು ಅಂದರೆ ಆರೋಗ್ಯ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ವೀಕ್ಷಕರೇ, ಇವತ್ತು ಈ ಹೊಟ್ಟೆಯ ಕ್ಯಾನ್ಸರ್ ಅಂತ ನಾವು ಹೇಳ್ತೀವಿ. ಸಾಮಾನ್ಯವಾಗಿ ಈ ಹೊಟ್ಟೆಯ ಕ್ಯಾನ್ಸರ್ ಕಂಡುಬರುತ್ತೆ. ಈ ಕ್ಯಾನ್ಸರು ಹೊಟ್ಟೆ ನೋವು ಬರುವಂಥದ್ದಾಗಿರ್ಬೋದು, ಅಥವಾ ಗಂಟಲಲ್ಲಿ ನುಂಗಕ್ಕೆ ಸಮಸ್ಯೆ ಆಗಿರುವಂಥದ್ದಾಗಿರ್ಬೋದು, ಹಸಿವಿನ ಸಮಸ್ಯೆ ಆಗಿರ್ಬೋದು, ಈ ಥರ ಬೇರೆ ಬೇರೆ ಒಂದು ಸಿಂಪ್ಟಮ್ಸನ್ನು ಕಾಣಿಸ್ಕೊಳ್ತಾ ಇರುತ್ತೆ. ಆದರೆ ಎಷ್ಟೋ ಜನ ಇದು ಕಾಮನ್ ಅಂತ ಅಂದ್ಕೊಂಡಿರ್ತಾರೆ, ಆದರೆ ಅದು ಹೊಟ್ಟೆಯ ಕ್ಯಾನ್ಸರ್ ಆಗಿ ಕನ್ವರ್ಟ್ ಆಗಿರುತ್ತೆ. ಸೊ ಈ ಹೊಟ್ಟೆಯ ಕ್ಯಾನ್ಸರ್ ಬಗ್ಗೆ ಇವತ್ತು ನಮ್ಮ ಜೊತೆ ಮಾತಾಡಲಿಕ್ಕಿದ್ದಾರೆ ನ್ಯೂಟ್ರಿಷನ್ ಎಕ್ಸ್ಪರ್ಟ್ ಹಾಗೂ ಸೆಲೆಬ್ರಿಟಿ ಫಿಟ್ನೆಸ್ ಆದಂತಹ ವಿಶಾಲ್ ಸಂಜಯ್ ಶಿವಮ್ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಮುಖ್ಯವಾಗಿ ನಾವು ನೋಡ್ತೀವಿ ಬೇರೆ ಬೇರೆ ಕ್ಯಾನ್ಸರ್ಗಳ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಅದೇ ರೀತಿ ಹೊಟ್ಟೆಯ ಕ್ಯಾನ್ಸರ್ ಅಂತಲೂ ಒಂದು ನಾವು ಕರಿತೀವಿ. ಈ ಹೊಟ್ಟೆ ಕ್ಯಾನ್ಸರ್ ಯಾಕೆ ಕಂಡುಬರುತ್ತೆ ಸರ್? ಮುಖ್ಯವಾಗಿ ಈ ಕ್ಯಾನ್ಸರ್ ಯಾಕೆ ಕಂಡುಬರುತ್ತೆ ಅನ್ನೋದಕ್ಕಿಂತ ಮುಂಚೆ ಹೊಟ್ಟೆ ಕ್ಯಾನ್ಸರ್ ಅಂದ್ರೆ ಏನು? ನೋಡಿ, ಎಲ್ಲ ಥರದ ಕ್ಯಾನ್ಸರು ಉದ್ಭವ ಆಗೋದು ಸೆಲ್ಸು ಔಟ್ ಆಫ್ ಕಂಟ್ರೋಲ್ ಆದಾಗ, ಅಂದರೆ ಅದರದ್ದು ಗ್ರೋತು ಎಷ್ಟು ನಿಯಂತ್ರಣದಲ್ಲಿರಬೇಕೋ ಅಷ್ಟು ನಿಯಂತ್ರಣನ ಬಿಟ್ಟು ಅದು ಪ್ರೊಡ್ಯೂಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಆವಾಗ ಕ್ಯಾನ್ಸರ್ಸು ಡಿಫ್ರೆಂಟ್ ಕ್ಯಾನ್ಸರ್ಸು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ಒನ್ ಆಫ್ ದಿ ಕ್ಯಾನ್ಸರ್ ಬಂದು ಸ್ಟಮಕ್ ಕ್ಯಾನ್ಸರ್. ಅದಕ್ಕೆ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಅಂತ ಹೇಳ್ತಾರೆ. ಸ್ಟಮಕ್ ಕ್ಯಾನ್ಸರ್ ಏನಾಗುತ್ತೆ ಅಂತಂದರೆ, ಸ್ಟಮಕ್ ಲೈನಿಂಗಲ್ಲಿ ಪರ್ಟಿಕ್ಯುಲರ್ ಸೆಲ್ಸು, ಆ ಲೈನಿಂಗಲ್ಲಿ ಏನು ಸೆಲ್ಸ್ ಇರುತ್ತೋ ಅದು ಔಟ್ ಆಫ್ ಕಂಟ್ರೋಲ್ ಗ್ರೋತ್ ಆಗೋಕ್ಕೆ ಶುರುವಾಗಿ ಅದು ಟ್ಯೂಮರ್ ಆಗಿ ಕನ್ವರ್ಷನ್ ಆಗುತ್ತೆ ಸ್ಲೋ ಆಗಿ. ಸೊ ಇದನ್ನು ಸ್ಟಮಕ್ ಕ್ಯಾನ್ಸರ್ ಅಂತ ಹೇಳ್ತಾರೆ ಮೇಡಮ್. ಓಕೆ, ಈ ಕ್ಯಾನ್ಸರ್ ಕಂಡು ಬರುವಾಗ ಏನಾದರೂ ಲಕ್ಷಣಗಳ ಸಿಂಪ್ಟಮ್ಸ್ಗಳೇನಾದರೂ ಕಂಡು ಬರುತ್ತಾ? ಎಸ್, ತುಂಬ ಸಿಂಪ್ಟಮ್ಸ್ ಕಾಣಿಸುತ್ತೆ. ನೀವು ಹೇಳಿದಾಗಲೇ ಮೋಸ್ಟ್ ಆಫ್ ದಿ ಪೀಪಲ್ಗೆ ಅದು ಇದು ಪರ್ಟಿಕ್ಯುಲರ್ ಇದೇ ರೀಸನ್ಗೆ ಅಂತ ಅವ್ರಿಗೆ ಪಾಪ ಗೊತ್ತೇ ಆಗೋದಿಲ್ಲ. ಎಲ್ಲಿವರೆಗೂ ಒಂದು ಹಂತ ಅದು ರೀಚ್ ಆಗಿ ಅದು ತುಂಬಾ ಅವ್ರಿಗೆ ಡೇ ಇನ್ ಡೇ ಔಟ್ ಆ್ಯಕ್ಟಿವಿಟೀಸಲ್ಲಿ ಅವ್ರಿಗೆ ತೊಂದರೆ ಮಾಡೋಕ್ಕೆ ಶುರು ಮಾಡುತ್ತಲ್ಲ, ಅಲ್ಲಿವರೆಗೂ ಪಾಪ ಅವ್ರಿಗೆ ಗೊತ್ತಾಗಲ್ಲ. ಸೊ ಜನರಲಾಗಿ ಏನಾಗುತ್ತೆ, ಮೈಲ್ಡಾಗಿ ಎಲ್ಲೋ ಅಬ್ಡಾಮಿನಲ್ ಪೇಯ್ನ್ ಶುರು ಆಗುತ್ತೆ. ಸೊ ಇಲ್ಲಾಂದರೆ ಬಿಟ್ಟು ಅಬ್ಡಾಮಿನಲ್ ಪೇಯ್ನ್ ಬರೋದು ಆ ಥರ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಸಡನ್ನಾಗೆ ವೆಯ್ಟ್ ಲಾಸ್ ಆಗೋದು ಶುರು ಆಗುತ್ತೆ ವಿತೌಟ್ ರೀಸನ್. ಓಕೆ, ಆಮೇಲೆ ನಮ್ಮ ಒಂದು ಆಹಾರ ಏನು ಸೇವಿಸ್ತೀವಲ್ಲ ಅದ್ರದ್ದು ಸೇವನೆದು ಇದು ಕ್ವಾಂಟಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಅವ್ರಿಗೆ ಅಷ್ಟೊಂದು ತಿನ್ಬೇಕು ಅನ್ಸಲ್ಲ. ಸ್ವಲ್ಪ ತಿಂದ ತಕ್ಷಣ ಅವ್ರಿಗೆ ಅನ್ಸುತ್ತೆ ಹೊಟ್ಟೆ ತುಂಬಾನೇ ತುಂಬಿಟ್ಟಿದೆ, ನನಗೆ ಸಾಕು ಅನ್ನೋ ಥರ ಫೀಲ್ ಆಗುತ್ತೆ. ಈ ಥರ ಎಲ್ಲ ಸ್ಟಾರ್ಟ್ ಆಗಿ ಅದು ತುಂಬ ಸ್ವಲ್ಪ ಮುಂದಕ್ಕೆ ಎಕ್ಸ್ಟ್ರೀಮ್ ಲೆವೆಲಲ್ಲೂ ಹೋಗ್ತಾ ಇದೆ ಅಂತಂದರೆ ಅದರಲ್ಲಿ ಸಿಂಪ್ಟಮ್ಸ್ ಏನು ಅಂದರೆ ಪರ್ಸಿಸ್ಟೆಂಟ್ ಅಬ್ಡಾಮಿನಲ್ ಪೈನ್ ಅಂತ ಹೇಳ್ತಾರೆ. ಅದು ನಾನ್ ಸ್ಟಾಪ್ ಇದ್ದೇ ಇರ್ತದೆ ಅವ್ರಿಗೆ, ಬೆಳಗ್ಗೆಯಿಂದ ರಾತ್ರಿ ಅದು ಎಲ್ಲೋ ಒಂದು ಕಡೆ ಅದು ಪೈನ್ ಆಗ್ತಾನೆ ಇರುತ್ತೆ. ಅವರು ಅದನ್ನು ಅಷ್ಟೊಂದು ಗಮನಿಸಲ್ಲ, ಅವ್ರ ದಿನಚರಿಯಲ್ಲಿ ಅವರು ಅದನ್ನು ಗಮನಿಸೋಕೆ ಹೋಗಲ್ಲ. ಇಲ್ಲ ಅಂತಾರೆ ಒಂದೊಂದ್ಸಲ ಏನಾಗುತ್ತೆ, ಸ್ಟೂಲ್ಸಲ್ಲಿ ಬ್ಲಡ್ ಕಾಣಿಸ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಾಂದರೆ ಡಾರ್ಕ್ ಸ್ಟೂಲ್ಸ್, ಏನಂದರೆ ಕಪ್ಪು ಮಲ ಬರುತ್ತಲ್ಲ, ಆ ಥರ ಎಲ್ಲ ಆದಾಗ ಇಟ್ಸ್ ಆಲ್ರೆಡಿ ಗಾನ್ ಟು ಅ ಬ್ಯಾಡ್ ಸ್ಟೇಟ್ ಅಂತ ನಾವು ತಿಳ್ಕೊಂಡು ಆವಾಗ ಅವರು ಇಮಿಡಿಯೇಟಾಗಿ ಅವರು ಯಾರು ಮೆಡಿಕಲ್ ಪ್ರೊಫೆಷನಲ್ಸ್ನ ಅವರು ಕನ್ಸಲ್ಟ್ ಮಾಡಿ ಸ್ಕ್ಯಾನು ಮತ್ತು ಟೆಸ್ಟ್ ಎಲ್ಲ ಮಾಡಿ ನೋಡಿದಾಗ ಅವ್ರಿಗೆ ಗೊತ್ತಾಗುತ್ತೆ. ನೀವು ಹೇಳಿದ್ರಿ ಕೆಲವು ಸಿಂಪ್ಟಮ್ಸ್ಗಳೆಲ್ಲ ಬರುತ್ತೆ ಅಂತ. ಇನ್ನು ಕೆಲವರು ಅದು ಕಾಮನ್ ಅಂತ ಅಂದ್ಕೊಂಡಿರ್ತಾರೆ, ಇದೇನೋ ಸುಮ್ಮನೆ ಬರ್ತಾ ಇರ್ಬೋದು, ಅಥವಾ ನಾವು ತಿಂದಿದ್ದು ಫುಡ್ಡಿಂದ ಆ ಥರ ಆಗ್ತಾ ಇರ್ಬೋದೇನೋ ಅಂತೆಲ್ಲ ಅಂದ್ಕೊಂಡಿರ್ತಾರೆ. ಅಂಥವ್ರು ಈ ರೀತಿ ಏನಾದರೂ ಕ್ಯಾನ್ಸರ್ ಬಂದರೆ ಅಂಥವ್ರು ಯಾವ ರೀತಿ ಕೇರ್ ಮಾಡಬೇಕಾಗುತ್ತೆ, ಏನು ಮಾಡಬೇಕು? ಮೊದಲನೇದಾಗಿ ನೋಡಿ, ಈ ಥರ ಎಲ್ಲ ಸಿಂಪ್ಟಮ್ಸ್ ಕಾಣಿಸ್ಕೊಳ್ತಾ ಇದ್ದಾಗಲೇ ಅವರು ಆದಷ್ಟು ವೈದ್ಯಕೀಯರ ಹತ್ರ ಹೋಗಿ ಅದಕ್ಕೆ ತಪಾಸಣೆ ಮಾಡಿಸೋದು ತುಂಬ ಮುಖ್ಯ ಆಗುತ್ತೆ. ಯಾಕಂದ್ರೆ ಎಲ್ಲಿವರೆಗೂ ಅವ್ರಿಗೆ ಏನಾಗ್ತಾ ಇದೆ ಒಳಗಡೆ ಕ್ರಿಯೆ ಅಂತ ಗೊತ್ತಾಗ್ಲಿಲ್ಲ ಅಂತಂದ್ರೆ ಅದ್ರದ್ದು ಮೂಲ ಏನು ಅಂತ ಕಂಡುಹಿಡಿಯೋದಕ್ಕಾಗೋದಿಲ್ಲ. ಸೊ ಮೇಲ್ಗಡೆ ನಾವು ಚೆನ್ನಾಗೇ ಇರ್ತೀವಿ, ಇದ್ಯಾವುದೋ ಚಿಕ್ಕ ಪುಟ್ಟದ್ದು ಬಿಡು, ಎಷ್ಟೊಂದ್ಸಲಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಯ್ತು ಅಂದ್ರೆ ಹೊಟ್ಟೆ ಊದ್ಕೊಳ್ಳೋದು, ಸ್ವಲ್ಪ ಆಸಿಡ್ ರಿಫ್ಲೆಕ್ಸ್ ಇವೆಲ್ಲ ಕಾಣಿಸ್ಕೊಳ್ತಾ ಇರುತ್ತೆ. ಕ್ರಮೇಣ ಅದು ಹೋಗಿ ಅಲ್ಸರ್ಗೆ ಮತ್ತೆ ಕ್ಯಾನ್ಸರ್ಗೆ ಕನ್ವರ್ಟ್ ಆಗ್ತಾ ಇದೆ ಅಂತಂದ್ರೆ ಅದ್ರದ್ದೆಲ್ಲ ಜವಾಬ್ದಾರಿ ಹೆಂಗಂದ್ರೆ ಒಂದು ವ್ಯಕ್ತಿ ಇದ್ದಾನೆ, ಅವರು ಅಷ್ಟೊಂದು ಅದ್ರ ಬಗ್ಗೆ ಕಾಳಜಿ ವಹಿಸ್ಲಿಲ್ಲ ಇನಿಷಿಯಲ್ ಸ್ಟೇಜಸ್ ಅಲ್ಲೇ ಅಂದ್ರೆ ಇದೇನಾಗುತ್ತೆ, ದೊಡ್ಡದಾಗಿ ಒಂದು ಕ್ಯಾನ್ಸರ್ ರೂಪದಲ್ಲಿ ಟರ್ನ್ ಆಗಿ ಅದು ಅವ್ರಿಗೆ ಕಂಪ್ಲೀಟ್ ಆಗಿ ಜೀವ ಹೋಗುವಂತ ಸಿಚುವೇಶನ್ ಕ್ರಿಯೇಟ್ ಆದ್ರೂ ಆಗ್ಬೋದು. ಸೊ ಅದಕ್ಕೆ ನಾನೇನು ಹೇಳೋದು ಅಂದ್ರೆ, ಯಾವ್ದಾದ್ರು ಸಿಂಪ್ಟಮ್ಸ್ ಪರ್ಸಿಸ್ಟೆಂಟ್ ಆಗಿ ಕಾಣಿಸ್ಕೊಳ್ತಾ ಇದೆ ಅಂತ ತಿಳ್ಕೊಳ್ಳೋಣ. ಹೊಟ್ಟೆ ನೋವು ಬರೋದು ಎಲ್ಲ ಕಾಮನ್, ತಲೆನೋವು, ಹೊಟ್ಟೆ ನೋವು, ಸಿಂಪಲ್ ಥಿಂಗ್ಸ್ ಕಾಮನ್ ಇದೆ. ಆದರೆ ಅದು ಅವಾಗವಾಗ ಬರ್ತಾನೆ ಇದೆ, ಅವ್ನು ಡೈಲಿ ಬೇಸಿಸಲ್ಲಿ ಬಂದು ಹೋಗೋದು ಮಾಡ್ತಾ ಇದೆ ಅಂದರೆ ಅಟ್ಲೀಸ್ಟ್ ಒಂದ್ಸಲಿ ಹೋಗಿ ಡಾಕ್ಟ್ರಲ್ಲಿ ಅವರು ಕನ್ಸಲ್ಟ್ ಮಾಡಿ ಅವರಲ್ಲಿ ವಿಚಾರ ಮಾಡೋದು ಯಾವಾಗಲೂ ಒಳ್ಳೆಯದು ಮೇಡಮ್. ಈ ಹೊಟ್ಟೆ ಕ್ಯಾನ್ಸರ್ ಬರಲಿಕ್ಕೆ ಏನು ಕಾರಣಗಳಿರುತ್ತೆ?
ಹಲವಾರು ಕಾರಣ ಇದೆ, ಆದರೆ ಸ್ಪೆಸಿಫಿಕ್ ಆಗಿ ಏನಕ್ಕೆ ಬರುತ್ತೆ ಅಂತ ಇವತ್ತವರೆಗೂ ಮೆಡಿಕಲ್ ಇಂಡಸ್ಟ್ರಿಯಲ್ಲಿ ಅದನ್ನ ಡಿಟರ್ಮೈನ್ ಮಾಡಿಲ್ಲ. ಅನ್ನೋನ್ ಫ್ಯಾಕ್ಟರ್ಸ್ ಅಂತ ಹೇಳ್ತಾರೆ. ಸೊ ಅದರಲ್ಲಿ ಮೋಸ್ಟ್ ಆಫ್ ದಿ ಜನರಲ್ ಫ್ಯಾಕ್ಟರ್ಸ್ ಏನು ಅಂದರೆ ಲೈಫ್ ಸ್ಟೈಲ್ಸ್ ಇರ್ಬೋದು, ಅಥವಾ ಮೆಡಿಕಲ್ ಕಾಂಪ್ಲಿಕೇಶನ್ಸ್ ಇರ್ಬೋದು. ಲೈಕ್ ಫಾರ್ ಎಕ್ಸಾಂಪಲ್ ಹೆಚ್ ಪೈಲೋರಿ ಅಂತ ಹೇಳ್ತಾರೆ, ಇನ್ಫೆಕ್ಷನ್ ಅಂತ. ಅದು ಇನ್ಫ್ಲಮೇಷನ್ ಆಫ್ ದಿ ಸ್ಟಮಕ್ ಲೈನಿಂಗ್, ಆ ಸೆಲ್ಸ್ ಲೈನಿಂಗ್ ಅಲ್ಲಿ ಇನ್ಫ್ಲಮೇಷನ್ ಆಗಿ ಕ್ರಮೇಣ ಅದು ಕ್ಯಾನ್ಸರಸ್ ಟ್ಯೂಮರ್ ಆಗಿ ಕನ್ವರ್ಟ್ ಆಗುತ್ತೆ. ಇದೆಲ್ಲ ಮೆಡಿಕಲ್ ಕಂಡೀಷನ್ಸ್ ಆಗುತ್ತೆ. ಲೈಕ್ ಗ್ಯಾಸ್ಟ್ರೈಟಿಸ್ ಇರ್ಬೋದು, ಪೆಪ್ಟಿಕ್ ಅಲ್ಸರ್ಸ್ ಇರ್ಬೋದು. ಓಕೆ, ಇದೆಲ್ಲ ಮೆಡಿಕಲ್ ಕಂಡೀಷನ್ಸ್ ಇಂದ ಅದು ಉತ್ಪತ್ತಿ ಆಗುವಂತ ಒಂದು ಕಾಯಿಲೆ ಆಗ್ಬೋದು. ಲೈಫ್ ಸ್ಟೈಲ್ ಅಲ್ಲಿ ಹೇಳಬೇಕು ಅಂತಂದ್ರೆ ಹೆಚ್ಚಿಗೆ ಯಾರು ಸಾಲ್ಟಿ ಫುಡ್ ತಿಂತಾರಲ್ಲ, ಉಪ್ಪಿನಂಶ ಜಾಸ್ತಿ ಇರುವಂಥದ್ದು, ಈಗ ಪಿಕ್ಕಲ್ ತಿನ್ನೋದು ತುಂಬಾ ಇಷ್ಟ ಇರುತ್ತೆ ಜನಕ್ಕೆ, ಅಂಥದ್ದು. ಓಕೆ, ಅದಾದಮೇಲೆ ಪ್ರೊಸೆಸ್ಡ್ ಫುಡ್, ರೆಡ್ ಮೀಟ್ ಪ್ರೊಸೆಸ್ಡ್ ಇರ್ತಲ್ಲ ಅಂಥವು, ಇಂಥದ್ದೆಲ್ಲ ಜಾಸ್ತಿ ತಿನ್ನೋವಂಥ ಒಂದು ಹವ್ಯಾಸ ಇರ್ತದೆ. ಫಾರ್ ಎಕ್ಸಾಂಪಲ್ ಈಗ ಸಲಾಮಿ ಅಂತ ಹೇಳ್ತಾರೆ, ಹ್ಯಾಮ್ ಅಂತ ಹೇಳ್ತಾರೆ, ಅದೆಲ್ಲ ತುಂಬಾ ಹೈಲಿ ಪ್ರೊಸೆಸ್ಡ್ ಆಗಿರುತ್ತೆ, ಉಪ್ಪಲ್ಲಿ ಜಾಸ್ತಿ ಅವ್ರು ಇದು ಮಾಡಿರ್ತಾರೆ. ಇಂಥದ್ದು ತಿನ್ನೋದ್ರಿಂದ ಆ್ಯಂಡ್ ಎಸ್ಪೆಷಲಿ ಆಲ್ಕೋಹಾಲ್ ಕನ್ಸಂಪ್ಷನ್ ಮಾಡೋದ್ರಿಂದ, ಇದರಲ್ಲಿ ಏನಾಗುತ್ತೆ, ಆಲ್ಕೋಹಾಲ್ ಕನ್ಸಂಪ್ಷನ್ ಮಾಡೋದ್ರಿಂದ ಸ್ಟಮಕ್ ಸೆಲ್ಸ್ದು DNA ಅದು ಮ್ಯೂಟೇಟ್ ಮಾಡುತ್ತೆ, ಚೇಂಜ್ ಮಾಡುತ್ತೆ. ಹಂಗಾಗಿ ಅದು ಕ್ಯಾನ್ಸರಸ್ ಆಗಿ ಸ್ಲೋ ಆಗಿ ಟರ್ನ್ ಔಟ್ ಆಗುತ್ತೆ. ಆಲ್ಕೋಹಾಲ್, ಎಕ್ಸೆಸಿವ್ ಆಲ್ಕೋಹಾಲ್ ಕನ್ಸಂಪ್ಷನ್ ಮಾಡ್ತಾರಲ್ಲ, ಅದೇ ರೀತಿಯಲ್ಲಿ ಈವನ್ ಸ್ಮೋಕಿಂಗ್ ಮಾಡೋರು ಕೂಡ ಅವ್ರದ್ದು ಆ ಕೆಮಿಕಲ್ಸ್ ಏನಿದೆಯಲ್ಲ ಸಿಗರೆಟ್ಸಲ್ಲಿ, ಆ ಕೆಮಿಕಲ್ಸ್ ಕೂಡ ಈ ಸೆಲ್ಸ್ನ ಆಲ್ಟರ್ ಮಾಡೋದಕ್ಕೆ ಒನ್ ಆಫ್ ದಿ ರೀಸನ್ಸ್ ಆಗುತ್ತೆ. ಸೊ ಹಾಗಾಗಿ ಹೆಚ್ಚಿಗೆ ತರಕಾರಿ ತಿಂದೇ ಇರೋದು, ಫ್ರೂಟ್ಸ್ ತಿಂದೇ ಇರೋದು, ಮೋಸ್ಟ್ ಆಫ್ ದಿ ಟೈಮ್ಸು ಈ ಥರ ಲೈಫ್ ಸ್ಟೈಲ್ ಚೇಂಜಸ್ ಹೆಂಗೆ ಅಂದರೆ ಎಲ್ಲ ವೆಸ್ಟರ್ನೈಸ್ ಆಗಿಬಿಟ್ಟಿದ್ದಾರೆ ಈಗ. ವೆಸ್ಟರ್ನ್ ಕಲ್ಚರ್ ಏನಿದೆಯೋ ಅದನ್ನು ಇವರು ಇಂಡಿಯಾದಲ್ಲಿ ಅದನ್ನು ಇದು ಮಾಡಿಕೊಂಡು ಅಡ್ಯಾಪ್ಟ್ ಮಾಡಿಕೊಂಡು ಮೋಸ್ಟ್ ಆಫ್ ದಿ ಪೀಪಲ್ಗೆ ಎಲ್ಲ ಥರ ಕ್ಯಾನ್ಸರ್ ಬರೋದಕ್ಕೂ, ಸ್ಟಮಕ್ ಒಂದೇ ಅಂತಲ್ಲ, ಇನ್ನು ಜನರಲ್ ಆಗಿ ಇಂಡಿಯಾದಲ್ಲಿ ಕ್ಯಾನ್ಸರ್ ರೇಟ್ಸ್ ಜಾಸ್ತಿ ಆಗಿದೆ. ಸೊ ಅದಕ್ಕೆಲ್ಲ ಕಾರಣ ನಾನು ಹೇಳೋದು ಏನಂದರೆ ವೆಸ್ಟರ್ನೈಸೇಷನ್ ಮತ್ತು ಅರ್ಬನೈಸೇಷನ್ ಅಂತ ಹೇಳ್ತಾರೆ. ಅರ್ಬನೈಸೇಷನಲ್ಲಿ ಏನು ಅಂದರೆ ತುಂಬ ಅರ್ಲಿ ಮೆನ್ಸ್ಟ್ರೇಷನ್ ಆಗೋದು, ಅಥವಾ ಲೇಟ್ ಮೆನೋಪಾಸ್ ಆಗೋದು. ಮೆನೋಪಾಸ್ ಆದಮೇಲೆ ಹಾರ್ಮೋನಲ್ ಥೆರಪಿ ಎಲ್ಲ ಮಾಡ್ತಾರೆ. ಆ ಹಾರ್ಮೋನಲ್ ಥೆರಪಿ ಮಾಡಿದಾಗ ಇಟ್ ಮೈಟ್ ಕನ್ವರ್ಟ್ ಇನ್ ಟು ಕ್ಯಾನ್ಸರ್ ಆಲ್ಸೋ. ಯಾಕಂದರೆ ಎಸ್ಟ್ರೋಜನ್ನು, ಪ್ರೊಜೆಸ್ಟರಾನ್ದು ಟ್ರೀಟ್ಮೆಂಟ್ಸ್ ಎಲ್ಲ ಮಾಡಿಸ್ತಾರೆ ಮೆನೋಪಾಸ್ ಆದಮೇಲೆ ಲೇಟಾಗಿ. ಆವಾಗ ಒಂದೊಂದ್ಸಲಿ ಅದನ್ನು ಕಾರಣ ಆಗುತ್ತೆ. ಒಂದೊಂದ್ಸಲಿ ದಟ್ ಆಲ್ಸೋ ಟ್ರಿಗರ್ಸ್ ದಿ ರಿಸ್ಕ್ ಆಫ್ ಕ್ಯಾನ್ಸರ್ ಅಂತ ಹೇಳ್ಬೋದು ಮೇಡಮ್. ಈ ಕ್ಯಾನ್ಸರ್ನ ಏನಾದರೂ ಟೈಪ್ಸ್ ಇದೆಯಾ ಸರಿ, ಹೊಟ್ಟೆ ಕ್ಯಾನ್ಸರ್ ಅಂತ? ಹೌದು ಮೇಡಮ್, ಕ್ಯಾನ್ಸರು 3 ವಿಧ ಇದೆ, 3-4 ವಿಧ ಇದೆ. ಅದರಲ್ಲಿ ಮೋಸ್ಟ್ ಕಾಮನ್ ಬಂದ್ಬಿಟ್ಟು ಅಡಿನೋ ಕಾರ್ಸಿನೋಮಾ ಅಂತ ಹೇಳ್ತಾರೆ. ಇದೇನತ್ತೆ, ಸ್ಟಮಕ್ ಲೈನಿಂಗ್ ನಾನು ಮಾತಾಡೋದ್ನಲ್ಲ, ಅದರಲ್ಲಿ ಏನಾಗುತ್ತೆ, ಸೆಲ್ಸು ಗ್ರೋ ಆಗೋದು ಔಟ್ ಆಫ್ ಕಂಟ್ರೋಲ್ ಆಗಿ, ಪ್ಲಸ್ಸು ಆ ಪರ್ಟಿಕ್ಯುಲರ್ ಸೆಲ್ಲು ನಮ್ಮ ಜೀರ್ಣಕ್ರಿಯೆ ಏನಿದೆಯೋ ಅದಕ್ಕೆ ಒಂದು ಪರ್ಟಿಕ್ಯುಲರ್ ಮ್ಯೂಕಸ್ ತಯಾರಿಸುತ್ತೆ ನಮ್ಮ ಆಹಾರನ ಜೀರ್ಣ ಮಾಡೋದಕ್ಕೆ. ಆ ಮ್ಯೂಕಸ್ ತಯಾರು ಮಾಡುವಂಥ ಏನು ಸೆಲ್ ಇದೆಯಲ್ಲ ಅದಕ್ಕೆ ಟ್ಯೂಮರ್ ಆಗಿ ಕನ್ವರ್ಟ್ ಆಗಿ ಫಸ್ಟ್ ಸ್ಟೇಜ್ ಮೋಸ್ಟ್ ಕಾಮನ್ ಎಲ್ಲರಿಗೂ ಇದೆ, ಮೋಸ್ಟ್ ಕಾಮನ್ ಕ್ಯಾನ್ಸರ್ ಕಾಣಿಸ್ಕೊಳ್ಳೋದು. ಅಡಿನೋ ಕಾರ್ಸಿನೋಮಾ ಅಂತ ಹೇಳ್ತಾರೆ. ಸೊ ಈ ರೀತಿಯಲ್ಲಿ ಅದು ಕನ್ವರ್ಟ್ ಆಗುತ್ತೆ ಮೇಡಮ್, ಕ್ಯಾನ್ಸರ್ ಆಗಿ ಕನ್ವರ್ಟ್ ಆಗುತ್ತೆ. ನಿಮ್ಮ ಹತ್ರ ಬಂದಾಗ ನೀವು ಯಾವ ರೀತಿ ಕ್ಯಾನ್ಸರ್ ಬಂದಾಗ ಟ್ರೀಟ್ಮೆಂಟ್ ಯಾವ ಥರ ಇರುತ್ತೆ? ನೋಡಿ, ಅದು ಹೇಗೆ ಅಂತಂದರೆ, ಇವಾಗ ಫಾರ್ ಎಕ್ಸಾಂಪಲ್ ಯಾರಿಗಾದ್ರೂ ಕ್ಯಾನ್ಸರ್ ಬಂದಿದೆ ಈಗಾಗಲೇ ಅಂತ ತಿಳ್ಕೊಳ್ಳೋಣ. ಅವರು ಮುಂಚಿತವಾಗಿ ವೈದ್ಯಕೀಯರಲ್ಲಿ ಅವರು ಎಲ್ಲ ಥರದ ತಪಾಸಣೆ ಮಾಡಿಸಿ, ಟೆಸ್ಟ್ ಮಾಡಿಸಿ, ಅದಕ್ಕೇನೆಲ್ಲ ಯಾವ ಸ್ಟೇಜಲ್ಲಿ ಇದೆ ಅಂತ ತಿಳ್ಕೊಂಡಿರ್ತಾರೆ. ಪ್ಲಸ್ ಏನೇನು ಮೆಡಿಕೇಶನ್ಸ್ ಕೊಟ್ಟಿರ್ತಾರೆ ಅದೆಲ್ಲ ಇರುತ್ತೆ. ಸೊ ಆ ರಿಪೋರ್ಟ್ಸ್ ಜೊತೆ ನಾವು ಅವ್ರನ್ನ ಬರ್ಲಿಕ್ಕೆ ಹೇಳ್ತೀವಿ. ಬಂದಾಗ ಯಾವ ಸ್ಟೇಜಲ್ಲಿ ಇದೆ ಅಂತ ನೋಡಿಕೊಂಡು ಅವ್ರ ದಿನಚರಿ, ಅವರ ಆಹಾರ ಪದ್ಧತಿ ಯಾವ ಥರ ಇದೆ, ಮತ್ತು ಫಿಸಿಕಲ್ ಆ್ಯಕ್ಟಿವಿಟಿ ಏನು ಇದೆ ಇಲ್ಲ, ಆಮೇಲೆ ಅವ್ರದ್ದು ವರ್ಕ್ ಆಸ್ಪೆಕ್ಟ್, ಯಾವ ಥರ ಕೆಲಸ ಮಾಡ್ತಾರೆ, ಅಥವಾ ಅವರು ಟ್ರಾವೆಲಿಂಗ್ ಜಾಸ್ತಿ ಇರುತ್ತಾ, ಡೇ ಇನ್ ಡೇ ಔಟಲ್ಲಿ ಓಡಾಡೋದು ಜಾಸ್ತಿ ಇರುತ್ತಾ, ಅಥವಾ ಒಂದೇ ಕಡೆ ಕೂತ್ ಕೆಲಸ ಮಾಡ್ತಾರಾ, ಈ ಥರದ್ದೆಲ್ಲ ವಿಚಾರನ ಒಂದ್ಸಲಿ ರಿಕಾಲ್ ತೊಗೊಂಡು ಅವ್ರಿಗೆ ಎಲ್ಲ ವಿಚಾರದ ಬಗ್ಗೆ ಕೌನ್ಸಿಲಿಂಗ್ ಮಾಡಿ, ಆಹಾರದ ಬಗ್ಗೆ, ಎಕ್ಸಸೈಸ್ ಇಂಪಾರ್ಟೆನ್ಸ್ ಬಗ್ಗೆ, ಆಮೇಲೆ ಏನು ಮೆಡಿಕೇಷನ್ಸ್ ತೊಗೊಳ್ತಾ ಇದ್ದಾರೋ ಆ ಮೆಡಿಕೇಷನ್ಸ್ದು ಇಂಪಾರ್ಟೆನ್ಸು, ಟೈಮ್ಗೆ ಏನೇನು ಮಾಡಬೇಕು ಅದರದ್ದೆಲ್ಲ ಒಂದು ಅವ್ರಿಗೆ ಕೌನ್ಸಿಲಿಂಗ್ ಮಾಡಿ, ಆಮೇಲೆ ಸ್ಲೋ ಆಗಿ, ಈಗ ಅದು ಸ್ಟಾರ್ಟಿಂಗ್ ಸ್ಟೇಜ್ ಅಂತ ತಿಳ್ಕೊಳ್ಳೋಣ. ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಯಾವ್ಯಾವ ಥರ ಆಹಾರ ಅವ್ರು ಕನ್ಸ್ಯೂಮ್ ಮಾಡಬೇಕು ಅದೆಲ್ಲ ಸ್ಲೋ ಆಗಿ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ, ಒಂದು ಪ್ಲ್ಯಾನ್ ಮಾಡಿ ಅವ್ರಿಗೆ ನಾವು ಸ್ಟಾರ್ಟ್ ಮಾಡಿಸ್ವಿ. ಈಗ ಯಾರಿಗಾದ್ರೂ ಒಂದು ಮಧ್ಯದ ಸ್ಟೇಜಲ್ಲಿದೆ, ಸೆಕೆಂಡು, ಥರ್ಡ್ ಸ್ಟೇಜು ಈ ಥರ ಇತ್ತು ಅಂತಂದರೆ ಅವ್ರಿಗೆ ಆ ಪರ್ಟಿಕ್ಯುಲರ್ ಸ್ಟೇಜಲ್ಲಿ ಯಾವ್ಯಾವ ಥರ ಆಹಾರ ಬೇಕು, ಎಸ್ಪೆಷಲಿ ಮೋರ್ ಹೆಂಗೆ ಅಂದರೆ ಪ್ಲ್ಯಾಂಟ್ ಸೋರ್ಸ್ ಇರುವಂಥ ಆಹಾರ ಜಾಸ್ತಿ ನಾವು ಅವ್ರಿಗೆ ಸಜೆಸ್ಟ್ ಮಾಡ್ತೀವಿ. ಫ್ರೂಟ್ಸು, ವೆಜಿಟೇಬಲ್ಸ್ ಆಗ್ಬೋದು, ಆಮೇಲೆ ಗ್ರೀನ್ಸ್, ಸೊಪ್ಪು, ಇಂಥದ್ದೆಲ್ಲ ಜಾಸ್ತಿ ಅವ್ರಿಗೆ ಸಜೆಸ್ಟ್ ಮಾಡ್ತೀವಿ ಆ ಥರ ಟೈಮಲ್ಲಿ. ಅದನ್ನು ಸಜೆಸ್ಟ್ ಮಾಡಿ, ಮತ್ತು ಹೈಡ್ರೇಷನ್ ಎಷ್ಟು ಇಂಪಾರ್ಟೆಂಟು ಇದನ್ನೆಲ್ಲ ಹೇಳ್ಬಿಟ್ಟು ಅವ್ರನ್ನ ಕ್ರಮೇಣ ಸ್ಲೋ ಆಗಿ ಅವ್ರು ಏನು ಆ ಪ್ರೊಸೆಸ್ಸಲ್ಲಿ ಹೋಗ್ತಾ ಇದ್ದಾರೋ, ಕ್ಯಾನ್ಸರ್ನ ಟ್ರೀಟ್ ಮಾಡೋವಂಥ ಪ್ರೊಸೆಸ್ಸಲ್ಲಿ ಹೋಗ್ತಾ ಇದ್ದಾರೋ ಅದಕ್ಕೆ ಅನುಗುಣವಾಗಿ ನಾವು ಅವ್ರಿಗೆ ಊಟದ್ದು ಏನು ಆಹಾರದ ಬಗ್ಗೆ ನಾವು ಅವ್ರಿಗೆ ಮಾಹಿತಿ ಹೇಳ್ತಾ ಅದನ್ನೆಲ್ಲ ಅವರು ಡೇ ಇನ್ ಡೇ ಔಟ್
ಲೈಫಲ್ಲಿ ಇನ್ಕಾರ್ಪೊರೇಟ್ ಮಾಡ್ಕೊಡ್ತೀವಿ. ಅದರಿಂದ ಏನಾಗುತ್ತೆ, ಅವರು ಮೆಡಿಕೇಶನ್ ತಗೊಳ್ತಾ ಇರೋ ಒಂದು ಇದಕ್ಕೂ ಆಹಾರ ಸಪೋರ್ಟ್ ಮಾಡುತ್ತೆ. ಪ್ಲಸ್ ಅಟ್ ದಿ ಸೇಮ್ ಟೈಮು ಆ ಪೇಯ್ನ್ ಏನು ಅನುಭವಿಸ್ತಾ ಇರ್ತಾರಲ್ಲ, ಆ ಪೇಯ್ನ್ ರಿಡ್ಯೂಸ್ ಆಗೋದಕ್ಕೂ ಆಹಾರ ಕಾರಣ ಆಗುತ್ತೆ. ಯಾಕಂದರೆ ಆ್ಯಂಟಿ ಇನ್ಫ್ಲಮೇಟರಿ ಫುಡ್ಸು ಮತ್ತು ಆ್ಯಂಟಿ ಆಕ್ಸಿಡೆಂಟ್ ರಿಚ್ ಫುಡ್ಸ್ ಎಲ್ಲ ನಾವು ಇನ್ವಾಲ್ವ್ ಮಾಡಿದಾಗ ಆಟೋಮೆಟಿಕ್ಕಾಗಿ ಅವ್ರ ಹೀಲಿಂಗ್ ಪ್ರೋಸೆಸ್ಗೂ ಹೆಲ್ಪ್ ಆಗುತ್ತೆ. ಪ್ಲಸ್ ಅಟ್ ದಿ ಸೇಮ್ ಟೈಮು ತುಂಬ ಪೇನ್ಫುಲ್ ಸಿಚುವೇಶನ್ ಇತ್ತು ಅಂದರೆ ಅದು ಕ್ರಮೇಣ ಕಡಿಮೆ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ರೀತಿಯಲ್ಲಿ ಫ್ರಮ್ 0 ಸ್ಟೇಜಿಂದ ಹಿಡಿದು 4th ಸ್ಟೇಜ್ವರೆಗೂ ಹೇಗೆಂದರೆ ವಿಲ್ ಸಿ ಹೌ ವೆಲ್ ದಿ ಬಾಡಿ ಇಸ್ ರೆಸ್ಪಾಂಡಿಂಗ್ ಟು ದಿ ಮೆಡಿಕೇಶನ್ಸು. ಅದಕ್ಕೆ ತಕ್ಕನಾಗೆ ನಾವು ಆಹಾರನ ಅವ್ರಿಗೆ ಕೊಟ್ಟು ಅದನ್ನ ಇನ್ನೂ ಬೆಟರ್ ಮಾಡೋದಕ್ಕೆ ನಾವು ಅನುಕೂಲ ಮಾಡ್ಕೊಡ್ತೀರಾ. ಹಾಗೆ ಇಷ್ಟರಲ್ಲಿ ನಿಮ್ಮ ಹತ್ರ ಎಷ್ಟು ಜನ ಈ ಹೊಟ್ಟೆ ಕ್ಯಾನ್ಸರ್ ಬಂದಿದ್ದಾರೆ, ಯಾವ ರೀತಿ ನೀವು ಎಷ್ಟು ಜನಕ್ಕೆ ಟ್ರೀಟ್ಮೆಂಟ್ ಕೊಟ್ಟಿದ್ದೀರಾ, ಸಕ್ಸಸ್ಫುಲ್ ಕಂಡಿದೆ ಅಂತ? ಟ್ರೀಟ್ಮೆಂಟ್ ಅನ್ನೋದಕ್ಕಿಂತ ಅವ್ರಿಗೆ ನಾವು ಹೆಲ್ಪ್ ಮಾಡಿದ್ವಿ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಮೋಸ್ಟ್ ಆಫ್ ದಿ ಟೈಮ್ಸು ಎಲ್ಲ ಥರದ್ದು ಮೇಯ್ನ್ ಡಿಸೀಸಸ್ ಕಾಸ್ ಆಗೋದು ನಮ್ಮ ಲೈಫ್ ಸ್ಟೈಲ್ ಚೇಂಜಸ್ಸಿಂದ. ನಾವು ಮಾಡುವಂಥ ಕ್ರಿಯೆ ಇರ್ಬೋದು, ಆಹಾರ ಇರ್ಬೋದು, ಇಂಥದ್ರಿಂದನೇ ಎಲ್ಲ ಥರ ಕಾಯಿಲೆನೂ ಉತ್ಪತ್ತಿ ಆಗೋದು. ಒಂದ್ಸಲಿ ಅದು ಆಯಿತು ಅಂದರೆ, ಫಾರ್ ಎಕ್ಸಾಂಪಲ್ ಯಾರೋ ತುಂಬ ಡ್ರಿಂಕ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಗ್ಯಾಸ್ಟ್ರಿಕ್ ಅಲ್ಸರ್ಸ್ ಆಗುತ್ತೆ, ಅದು ಗ್ಯಾಸ್ಟ್ರಿಕ್ ಕ್ಯಾನ್ಸರ್ಗೆ ಟರ್ನ್ ಔಟ್ ಆಯಿತು ಅಂತ ತಿಳ್ಕೊಳ್ಳೋಣ. ಸೊ ಅದರದ್ದು ಜವಾಬ್ದಾರಿ ಅವ್ರದ್ದೇನೆ. ಯಾಕಂದರೆ ಇವ್ರು ಮಾಡುವಂಥ ಕ್ರಿಯೆ ಎಕ್ಸೆಸಿವ್ ಆಗಿದ್ದು ಲಿಮಿಟಲ್ಲಿ ಎಲ್ಲ ಮಾಡಿದ್ರೆ ಎಲ್ಲ ಓಕೆ. ಯಾವಾಗ ಅದು ಎಕ್ಸೆಸಿವ್ ಆಗುತ್ತೋ ಎಲ್ಲೋ ಒಂದು ಕಡೆ ಅದು ಹಾನಿ ಮಾಡೇ ಮಾಡುತ್ತೆ ದೇಹಕ್ಕೆ. ಸೊ ಆ ಥರ ಆದಾಗ ನಾವೇನು ಮಾಡ್ತೀವಿ, ಅವರು ಯಾವ ಸ್ಟೇಜಲ್ಲಿ ಅದೇ ಇವಾಗ ಹೇಳಿದಾಗೆ ನಾವು ಯಾವ ಸ್ಟೇಜಲ್ಲಿ ಇದೆ ಅದನ್ನು ನೋಡಿಕೊಂಡು ನಾವು ಅವ್ರಿಗೆ ಎಷ್ಟು ನಮ್ಮ ಕೈಯಿಂದ, ಅಂದರೆ ಆಹಾರದ್ದು ವಿಚಾರವಾಗಲಿ ಅಥವಾ ಫಿಸಿಕಲ್ ಆ್ಯಕ್ಟಿವಿಟಿ ಎಷ್ಟು ಇಂಪಾರ್ಟೆಂಟು, ಅದರಿಂದ ಹೇಗೆ ದೇಹಕ್ಕೆ ಅದು ಹೆಲ್ಪ್ ಮಾಡುತ್ತೆ ಈ ಪರ್ಟಿಕ್ಯುಲರ್ ಸ್ಟೇಜಸ್ಸಲ್ಲಿ, ಅದನ್ನೆಲ್ಲ ಅವ್ರಿಗೆ ತಿಳಿಸಿ ಅಲ್ಲಿಂದ ನಾವು ಅವ್ರಿಗೆ ಮುಂದಕ್ಕೆ ಕರ್ಕೊಂಡು ಹೋಗ್ತೀವಿ, ಪ್ರೋಗ್ರೆಷನ್ ಕರ್ಕೊಂಡು ಹೋಗ್ತೀವಿ. ಆ ಥರ ಈಗಾಗಲೇ ಒಂದು ಹಲವಾರು ಜನ ಇದ್ದಾರೆ. ಮೋಸ್ಟ್ ಆಫ್ ದಿ ಟೈಮ್ಸ್ 4th ಸ್ಟೇಜಲ್ಲೆಲ್ಲ ಹೋಗಿರುತ್ತಲ್ಲ, ಅವ್ರಿಗೆ ತುಂಬ ಕಷ್ಟ ಆಗುತ್ತೆ ರಿಕವರ್ ಆಗಿ ಅವರು ವಾಪಸ್ ಬರಲಿಕ್ಕೆ. ಬಟ್ ಎಸ್, 1st, 2nd ಸ್ಟೇಜು 3rd ಸ್ಟೇಜ್ವರೆಗೂ ತುಂಬ ಜನನ ನಾವು ನಮ್ಮ ಆಹಾರದಿಂದ ಪ್ಲಸ್ ಎಕ್ಸಸೈಸ್ ರೂಟೀನಿಂದ ಎಂಟೈರ್ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಮಾಡೋದ್ರಿಂದ ಪ್ಲಸ್ ಡಾಕ್ಟರ್ಸ್ ಏನು ಮೆಡಿಕೇಷನ್ಸ್ ಹೇಳ್ತಾರೋ ಅದನ್ನೆಲ್ಲ ಕ್ಲಬ್ ಮಾಡಿ ಅವ್ರಿಗೆ ಆ ಒಂದು ರೋಗದಿಂದ ಹೊರಗಡೆ ತರೋದಕ್ಕೆ ನಾವು ಹೆಲ್ಪ್ ಮಾಡಿದ್ರಿ ಮೇಡಮ್. ಈ ಚಿಕಿತ್ಸೆಗಳೆಲ್ಲ ಹೇಗಿರುತ್ತೆ ಅಂತ ಸರ್? ಇದಕ್ಕೆ ಈಗ ಮೊದಲನೇ ಸ್ಟೇಜ್ ಬಂತು, 2nd ಸ್ಟೇಜು, 3rd ಸ್ಟೇಜು, ಲಾಸ್ಟ್ ಸ್ಟೇಜ್ ಅಂತೆಲ್ಲ ಇರುತ್ತೆ. ಅದೆಲ್ಲ ಕ್ಯೂರ್ ಆಗೋಕ್ಕಲ್ಲ ಎಷ್ಟು ಟೈಮ್ ತಗೊಳುತ್ತೆ, ಹೇಗಿರ್ತವೆ ಅಂತ? ನೋಡಿ, ಇದು ಡಿಪೆಂಡ್ಸ್ ಯಾವ ಸ್ಟೇಜಲ್ಲಿ ಇದೆ, ಆಮೇಲೆ ಎಷ್ಟು ಅದು ಸ್ಪ್ರೆಡ್ ಆಗಿದೆ ಅನ್ನೋದು. ಓಕೆ, ಜನರಲ್ಲಾಗೆ ನಾನು ಹೇಳಿದಾಗೆ ಫಸ್ಟು ಏನು ಮೋಸ್ಟ್ ಕಾಮನ್ ಕ್ಯಾನ್ಸರ್ ಅಂತ ಹೇಳಿದ್ನಲ್ಲ, ಆಡಿನೋ ಕಾರ್ಸಿನೋಮಾ ಅಂತ ಅಂದ್ಬಿಟ್ಟು, ಅದು ಆ ಪರ್ಟಿಕ್ಯುಲರ್ ಸೆಲ್ಸು ಮತ್ತು ಲೈನಿಂಗಲ್ಲಿ ಮಾತ್ರ ಸ್ಪ್ರೆಡ್ ಆಗಿರುತ್ತೆ, ಬೇರೆ ಪಾರ್ಟ್ಸ್ಗೆ ಅದು ಸ್ಪ್ರೆಡ್ ಆಗಿರೋದಿಲ್ಲ. ಯಾವಾಗ ಬೇರೆ ಪಾರ್ಟ್ಗೂ ಸ್ಪ್ರೆಡ್ ಆಗುತ್ತೆ ಅಥವಾ ಆ ಜಾಗ ಬಿಟ್ಟು ಸರೌಂಡಿಂಗ್ ಜಾಗನೂ ಅದು ಸ್ಪ್ರೆಡ್ ಆಗಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಅಲ್ಲಿ ಅದು 2nd ಸ್ಟೇಜಿಗೆ ಹೋಗಿದೆ ಅಂತ ಅರ್ಥ. 2nd, 3rd ಸ್ಟೇಜಲ್ಲಿ ಇದೆ ಅಂತ. ಒಂದು ಸಲ ಆ 2nd, 3rd ಸ್ಟೇಜ್ ದಾಟಿ ಬೇರೆ ಅಂಗಗಳಿಗೆ ಅದು ಸ್ಪ್ರೆಡ್ ಆಗಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಅದಕ್ಕೆ ಮೆಟಾಸ್ಟಾಸಿಸ್ ಅಂತ ಹೇಳ್ತಾರೆ. ಆ ಥರ ಆದಾಗ ಏನಾಗುತ್ತೆ, ಅದು 4th ಸ್ಟೇಜ್ ಹೋಗಿದೆ ಅಂತ ಅರ್ಥ. ಸೊ ಒಂದೊಂದು ಟ್ರೀಟ್ಮೆಂಟು ಸ್ಟೇಜ್ ಬೈ ಸ್ಟೇಜಲ್ಲಿ ವೈದ್ಯರು ಅವ್ರು ಡಿಸೈಡ್ ಮಾಡ್ತಾರೆ. ಜನರಲ್ ಆಗಿ ಇದರಿಂದ ಸರ್ಜರಿಯಿಂದ ಸ್ಟಾರ್ಟ್ ಮಾಡ್ತಾರೆ. ಅಕಸ್ಮಾತ್ ಏನಾದ್ರು ಅದು ಒಂದೇ ಒಂದು ಪರ್ಟಿಕ್ಯುಲರ್ ರೀಜನಲ್ಲಿ ಮಾತ್ರ ಇದೆ ಅಂತ ಅವರು ಐಡೆಂಟಿಫೈ ಮಾಡಿದಾಗ ಆಗೇನು ಮಾಡ್ತಾರೆ, ಸರ್ಜರಿ ಮಾಡಿ ಅದನ್ನು ತೆಗೆದು ಕಂಪ್ಲೀಟಾಗಿ ಅದನ್ನು ಗುಣಪಡಿಸೋದಕ್ಕೆ ಹೆಲ್ಪ್ ಮಾಡ್ತಾರೆ. ಅದು ಅಲ್ಲಿಂದ ಸ್ಪ್ರೆಡ್ ಆಗಿದೆ ಅಂತಂದರೆ ಸರ್ಜರಿ ಆಗೋದಿಲ್ಲ. ಈಗ ಸ್ವಲ್ಪ ದೊಡ್ಡದಾಗಿದೆ ಅಂದರೆ ರೇಡಿಯೇಷನ್ನು, ಕೀಮೋಥೆರಪಿ, ಆಮೇಲೆ ಟಾರ್ಗೆಟೆಡ್ ಥೆರಪಿ ಅಂತ ಹೇಳ್ತಾರೆ, ಲಾಸ್ಟ್ಗೆ ಇಮ್ಯುನೋಥೆರಪಿ ಅಂತ ಹೇಳ್ತಾರೆ. ಈ ಥರದ್ದೆಲ್ಲ ಸ್ಟೇಜ್ ಬೈ ಸ್ಟೇಜ್ ಅವರು ಟ್ರೀಟ್ಮೆಂಟ್ ಮಾಡ್ಕೊಂಡು ಹೋಗಿ ಅವ್ರ ಕೈಲಾದಷ್ಟು ಅವರು ಒಂದು ವ್ಯಕ್ತಿಗೆ ಸಹಾಯ ಮಾಡೋದಕ್ಕೆ ಅವರು ಹೆಲ್ಪ್ ಮಾಡ್ತಾರೆ, ಇದು ಗುಣ ಆಗಲಿ ಅಂತ. ಬಾಡಿ ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತು ಅಂತಂದರೆ, ಇವರೆಲ್ಲ ಥರದ್ದು ಲೈಫ್ ಚೇಂಜ್ ಮಾಡಿಕೊಂಡು ಎಲ್ಲ ಥರದ ಹ್ಯಾಬಿಟ್ಸ್ ಏನಾದ್ರು ಇತ್ತು ಅಂದರೆ ಅದನ್ನು ಬಿಟ್ಟು ಡಾಕ್ಟ್ರ್ ಏನು ಹೇಳಿದಾರೋ ಅದನ್ನು ಫಾಲೋ ಮಾಡಿ, ಪ್ಲಸ್ ನಾವೇನು ನ್ಯೂಟ್ರಿಷನ್ನು ಮತ್ತು ಫಿಸಿಕಲ್ ಆ್ಯಕ್ಟಿವಿಟೀಸ್ ಎಲ್ಲ ಇನ್ವಾಲ್ವ್ ಮಾಡಿರ್ತಾರಲ್ಲ, ಅದನ್ನೆಲ್ಲ ಚಾಚು ತಪ್ಪದೆ ಇವರು ಫಾಲೋ ಮಾಡಿದಾಗ ಡೆಫಿನೆಟ್ಲಿ ಅವ್ರಿಗೆ ಹೆಲ್ಪ್ ಆಗೇ ಆಗುತ್ತೆ ಮೇಡಮ್. ಓಕೆ, ಈಗ ನಾವು ಕೆಲವೊಂದು ಗ್ಯಾಸ್ಟ್ರಿಕ್ ಸಮಸ್ಯೆ ಇರ್ಬೋದು ಎಕ್ಸಾಂಪಲ್ ತೊಗೊಂಡಾಗ, ಅದರಿಂದ ಇದು ಬಂತು ಅಂತ ನಾವೆಲ್ಲ ಅನ್ಕೊಂತೀವಿ. ಈ ಥರ ಯಾವ್ಯಾವ ಕಾಯಿಲೆಗಳಿಂದ ಈ ಕ್ಯಾನ್ಸರ್ ಬರುತ್ತೆ, ಹೊಟ್ಟೆಯ ಕ್ಯಾನ್ಸರ್? ಪರ್ಟಿಕ್ಯುಲರ್ ಆಗಿ ನಾನು ಹೇಳಿದಾಗೆ ಹೊಟ್ಟೆಯ ಕ್ಯಾನ್ಸರ್ ಬರೋದೇ ಆ ಹೊಟ್ಟೆಯ ಏನು ಸೆಲ್ಸ್ ಇದೆಯಲ್ಲ, ಆ ರೀಜನಲ್ ಸೆಲ್ಸ್ ಇದೆಯಲ್ಲ, ಮೋಸ್ಟ್ ಆಫ್ ದಿ ಟೈಮ್ಸ್ ಅದು ಅಪರ್ ಪಾರ್ಟ್ ಆಫ್ ದಿ ಸ್ಟಮಕ್ಕಲ್ಲಿ ಶುರು ಆಗುತ್ತೆ. ಯಾಕಂದರೆ ಲೈನಿಂಗ್ ಅಲ್ಲಿಂದ ಶುರು ಆಗುತ್ತೆ, ನಮ್ಮ ಈಸೋಫೇಗಸಿಂದ ಹೊಟ್ಟೆ ಕನೆಕ್ಷನ್ಸ್ ಇರುತ್ತೆ. ಆ ಟಾಪ್ ಲೈನಿಂಗಿಂದ ಶುರುವಾಗಿ ಕ್ರಮೇಣ ಅದು ಸ್ಲೋ ಆಗಿ ಅದು ಎಲ್ಲ ಕಡೆನೂ ಹರಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ
ಒನ್ ಪರ್ಟಿಕ್ಯುಲರ್ ರೀಸನ್ ಹೇಳಲಿಕ್ಕೆ ಬರೋದಿಲ್ಲ ಇದಕ್ಕೆ. ಸ್ಟಾರ್ಟ್ ಆಯಿತು ಅಂತಂದ್ರೇ ಫಸ್ಟು ಸಿಂಪ್ಟಮ್ಸೇ ಅದೇ ನಾನು ಹೇಳಿದ್ನಲ್ಲ, ಅಬ್ಡಾಮಿನಲ್ ಪೇಯ್ನ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಅಂದರೆ ಅವ್ರಿಗೀಗಾಗಲೇ ಅವ್ರಿಗೆ ಆ್ಯಸಿಡ್ ರಿಫ್ಲೆಕ್ಸಸ್ ಎಲ್ಲ ಆಗಿರುತ್ತೆ. ಅದು ಆ್ಯಸಿಡ್ಡು ಮೇಲೆ ಬರೋದು ಮತ್ತು ಹಾರ್ಟ್ ಬರ್ನು ಇದೆಲ್ಲ ಮುಂಚಿತವಾಗಿ ಆಗಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಅವರು ಅದ್ರ ಬಗ್ಗೆ ಕಾಳಜಿ ವಹಿಸಿ ಅದನ್ನು ಸಂಪೂರ್ಣ ಗುಣಪಡಿಸ್ಕೊಳ್ಳೋದಕ್ಕೆ ಅವರು ಯಾವುದೇ ಥರದ್ದು ಕ್ರಮ ತೊಗೊಂಡಿರಲ್ಲ. ಸೊ ಹಾಗಾಗಿ ಇದು ಒಂದು ಸ್ಟೇಜಿಗೆ ಬಂದ್ಬಿಟ್ಟಿದೆ. ಗ್ಯಾಸ್ಟ್ರೈಟಿಸ್ ಆದರೆ ಅಲ್ಲೂ ಅಷ್ಟೇ, ಆಲ್ರೆಡಿ ಇನ್ಫ್ಲಮೇಷನ್ ಆಗಿದೆ ಅಥವಾ ಅಲ್ಲಿ ಹುಣ್ಣಾಗಿದೆ, ಅದಾಗಿ ಸ್ಪ್ರೆಡ್ ಆಗಿದೆ ಅಂತ ಅರ್ಥ. ಒಂದ್ಸಲಿ ಗ್ಯಾಸ್ಟ್ರೈಟಿಸ್ ಆಗಿ ನೆಕ್ಸ್ಟ್ ಕ್ಯಾನ್ಸರ್ ಟ್ಯೂಮರ್ ಆಗಿ ಅದು ಕನ್ವರ್ಟ್ ಆಗಿಬಿಟ್ಟಿದೆ ಅಂದರೆ ಇದು 100% ಹೆಂಗೆ ಅಂತಂದರೆ ಅವರ ಒಂದು ಕೇರ್ಲೆಸ್ನೆಸ್ ಅಂತ ಹೇಳ್ಬೋದು. ಓಕೆ, ಅಥವಾ ಅವರು ಅದ್ರ ಬಗ್ಗೆ ಗಮನನೇ ಕೊಟ್ಟಿಲ್ಲ ಅಂತಲೂ ಹೇಳ್ಬೋದು. ಸೊ ಈ ಥರ ಒಂದು ಸ್ಟೇಜ್ ಆಗಿ ಅವ್ರಿಗೆ ಕ್ಯಾನ್ಸರ್ ಕನ್ವರ್ಟ್ ಆದಮೇಲೆ ದೆನ್ ದೇ ವಿಲ್ ರಿಯಲೈಸ್, ಅಥವಾ ಅವ್ರಿಗೆ ತುಂಬಾ ಅದು ಕಷ್ಟ ಮಾಡ್ತಾ ಒಂದು ಹಿಂಸೆ ಕೊಡ್ತಾ ಇರುತ್ತೆ. ಆವಾಗ ಅವರು ವೈದ್ಯರಲ್ಲಿ ಚೆಕ್ ಮಾಡಿಸಿದಾಗ ಅವ್ರಿಗೆ ರಿಯಾಲಿಟಿ ಗೊತ್ತಾಗುತ್ತೆ. ಎಷ್ಟೊಂದು ಜನಕ್ಕೆ 4th ಸ್ಟೇಜ್ ಹೋಗೋವರೆಗೂ ಗೊತ್ತೇ ಇರಲ್ಲ, ಯಾವುದು ಸಿಂಪ್ಟಮ್ಸ್ ಒಂದೊಂದ್ಸಲಿ ಕಾಣಿಸಿರೋದಿಲ್ಲ. ಸೊ ಒಬ್ಬೊಬ್ಬರ ದೇಹದ ಮೇಲೆ ಒಂದೊಂದು ಥರ ರಿಯಾಕ್ಟ್ ಆಗುತ್ತೆ. ಎಲ್ರಿಗೂ ಒಂದೇ ಥರ ಸಿಂಪ್ಟಮ್ಸ್ ಬರೋದಿಲ್ಲ. ಸೊ ಒಬ್ಬೊಬ್ರಿಗೆ ಒಂದೊಂದು ಸಿಂಪ್ಟಮ್ಸ್ ಇರುತ್ತೆ. ಅದಕ್ಕೆ ಅನುಗುಣವಾಗಿ ನಾನು ಹೇಳೋದೇನು ಅಂತಂದರೆ ಆದಷ್ಟು ನಮ್ಮ ಲೈಫ್ ಸ್ಟೈಲ್ ಚೆನ್ನಾಗಿ ಇಟ್ಕೋಬೇಕು. ಓಕೆ, ನಾವು ಊಟ ತಿನ್ನೋದ್ರಿಂದ ಆಗಲಿ ಸ್ವಲ್ಪ ಫಿಸಿಕಲ್ ಆ್ಯಕ್ಟಿವಿಟಿ ಇವೆಲ್ಲ ಮಾಡ್ತಾಯಿದ್ರೆ ಯಾವುದೇ ಥರದ್ದು ಕಾಯಿಲೆಗೆ ನಾವು ಇನ್ವಿಟೇಷನ್ ಕೊಡಲ್ಲ. ಯಾವಾಗ ನಾವು ಇದೆಲ್ಲ ಬಿಟ್ಟು ಹೌದು ಸಂಪಾದನೆ ಮಾಡೋದಿದೆ, ಎಲ್ಲ ಥರದ ರೆಸ್ಪಾನ್ಸಿಬಿಲಿಟಿನ ನಾವು ಹೆಗಲ ಮೇಲೆ ಹಾಕ್ಕೊಂಡು ಅದ್ರ ಬಗ್ಗೆ ಜಾಸ್ತಿ ಫೋಕಸ್ ಎಲ್ರಿಗೂ ಇರುತ್ತೆ, ಇಲ್ಲ ಅಂತ ಹೇಳಲ್ಲ. ಅದಕ್ಕೆ ಅನುಗುಣವಾಗಿ ಸ್ವಲ್ಪ ಎಲ್ಲೋ ಅವ್ರ ಬಗ್ಗೆನೂ ಅವರು ಯೋಚನೆ ಮಾಡಿ, ನಾನು ಆರೋಗ್ಯವಾಗಿತ್ತು ಅಂದರೆ ನನ್ನ ರೆಸ್ಪಾನ್ಸಿಬಿಲಿಟಿ ನಾನು ಫುಲ್ಫಿಲ್ ಮಾಡೋದಕ್ಕೂ ನನಗೆ ಅನುಕೂಲ ಆಗುತ್ತೆ. ಪ್ಲಸ್ ನನ್ನ ಸಂಸಾರದಲ್ಲಿ ಯಾರ್ಯಾರು ಇದ್ದಾರೋ ಅವ್ರು ಯಾರಿಗೂ ಯಾವುದೇ ಥರದ್ದು ಮುಂದಕ್ಕೆ ತೊಂದರೆನೂ ಆಗಲ್ಲ. ಈಗ ನೋಡಿ, ಕ್ಯಾನ್ಸರ್ ಬಂದ ಮೇಲೆ ಅವರೊಬ್ಬರೇ ಎಲ್ಲ ಹಿಂಸೆ ಪಡೋದು, ಪಾಪ ಮಾನಸಿಕವಾಗಿ ಅವ್ರ ಮನೆಯವ್ರು ಎಲ್ಲರೂ ಹಿಂಸೆ ಪಡ್ತಾರೆ. ಮಕ್ಕಳಾಗ್ಬೋದು, ತಂದೆ ತಾಯಿ ಆಗ್ಬೋದು, ಹೆಂಡತಿ ಗಂಡ ಎಲ್ಲರೂ ಹಿಂಸೆ ಮಾಡ್ತಾರೆ. ಸೊ ಅದನ್ನು ಅವಾಯ್ಡ್ ಮಾಡಬೇಕಂದ್ರೆ ನನ್ನ ಒಂದು ಕೋರಿಕೆ ಏನು ಅಂದರೆ ಆದಷ್ಟು ಎಲ್ಲರೂ ಅವ್ರ ಬಗ್ಗೆ ಒಂದು ಸ್ವಲ್ಪ ಅವ್ರ ಗಮನ ಇಟ್ಟು ಊಟದ ಬಗ್ಗೆ ಮತ್ತು ಸ್ವಲ್ಪ ವ್ಯಾಯಾಮ, ಆರೋಗ್ಯದ ಬಗ್ಗೆ ಸ್ವಲ್ಪ ಅವ್ರ ಗಮನ ಇಡಲಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಈಗ ನಮ್ಮ ಭಾರತದಲ್ಲಿ ಬೇರೆ ಕ್ಯಾನ್ಸರ್ಗಳಿಗೆ ನಾವು ಹೋಲಿಸ್ಕೊಂಡ್ರೆ ಈ ಹೊಟ್ಟೆ ಕ್ಯಾನ್ಸರ್ ಸಂಖ್ಯೆ ಎಷ್ಟಿದೆ, ಜಾಸ್ತಿ ಇದೆಯಾ ಅಂತ? ಡೆಫಿನೆಟ್ಲಿ ಮೇಡಮ್. ಯಾಕೆ ಅಂತಂದರೆ ಎಲ್ಲ ಶುರುವಾಗದೆ ಆಹಾರದಿಂದ ಅಂತ ನಾನು ಹೇಳಿದೆ. ಹಂಗೆ ಕಂಪೇರ್ ಮಾಡಿದ್ರೆ ದಿಸ್ ಇಸ್ ಒನ್ ಆಫ್ ದಿ ಮೋಸ್ಟ್ ಕಾಮನ್ ಕ್ಯಾನ್ಸರ್ಸ್ ಅಂತ ಹೇಳ್ಬೋದು, ಹೊಟ್ಟೆ ಕ್ಯಾನ್ಸರ್ಸ್. ಯಾಕಂದರೆ ಎಲ್ರಿಗೂ ಸ್ಪೈಸಿ ಫುಡ್ ತಿನ್ನೋದು, ಎಸ್ಪೆಷಲಿ ನಮ್ಮ ಇಂಡಿಯನ್ಸ್ಗೆ, ಅದರಲ್ಲೂ ಸೌತ್ ಇಂಡಿಯನ್ಸ್ ಅಂತೂ ಇನ್ನೂ ಅವ್ರಿಗೆ ಸ್ಪೈಸಿ ಫುಡ್ ಅಂದರೆ ತುಂಬ ಇಷ್ಟ. ಸೊ ಹೆಚ್ಚಿಗೆ ಸ್ಪೈಸ್ ತಿನ್ನೋದು, ಹೆಚ್ಚಿಗೆ ಉಪ್ಪಿನ ಅಂಶ ತಿನ್ನೋದು, ಇಂಥದ್ದೆಲ್ಲ ಮಾಡಿದಾಗ ಹೆಂಗೆ ಅದು ಎಲ್ಲೋ ಒಂದು ಕಡೆ ಹೋಗಿ ಇದು ಕ್ಯಾನ್ಸರ್ ಆಗಿ ಟರ್ನ್ಔಟ್ ಹಾಗೆ ಆಗುತ್ತೆ. ಆ ಒಂದು ಇದರಲ್ಲಿ ನೋಡಿದ್ರೆ ನೋಡಿ, ಆಲ್ಮೋಸ್ಟ್ ಇಂಡಿಯಾದಲ್ಲಿ ತುಂಬ ಜನ ಇದ್ದಾರೆ ಈ ಥರ ಸ್ಟಮಕ್ ಕ್ಯಾನ್ಸರ್ಸ್ ಬಂದಿರೋರು, ತುಂಬ ಜನ ಇದ್ದಾರೆ. ಈಗ ನೋಡಿ, ಎಲ್ಲರಿಗೂ ಒಂದು 10 ಜನದಲ್ಲಿ ಕಡಿಮೆ ಅಂತಂದ್ರೂ ಒಂದು 5ರಿಂದ 6-7 ಜನಕ್ಕೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರುತ್ತೆ, ಆಸಿಡಿಟಿ ಪ್ರಾಬ್ಲಮ್ ಇದ್ದೇ ಇರ್ತದೆ. ಸೊ ಇಟ್ ಮೀನ್ಸ್ ದ್ಯಾಟ್ ಇವರೆಲ್ಲ ಆ ಒಂದು ಲೈನಲ್ಲಿ ಕಗಾರದಲ್ಲಿ ನಿಂತಿದ್ದಾರೆ ಅಂತ. ಕ್ಯಾನ್ಸರ್, ಸ್ಟಮಕ್ ಕ್ಯಾನ್ಸರ್ ಬರೋದಕ್ಕೆ ಕಗಾರದಲ್ಲಿ ಎಲ್ಲ ನಿಂತ್ಕೊಂಡಿದ್ದಾರೆ ಅಂತ ಅರ್ಥ. ಸೊ ಯಾವಾಗ ಇಲ್ಲೇ ನಾವು ಸ್ಟಾಪ್ ಮಾಡಿದ್ರೆ ಅವ್ರನ್ನ, ಈಗ ಕ್ಯಾನ್ಸರಸ್ ಆಗಿ ಯಾವುದು ಟರ್ನ್ ಆಗಲ್ಲ. ಎಲ್ಲಿವರೆಗೂ ಅವರು ಈ ಥರ ಒಂದು ಚಿಕ್ಕ ಪುಟ್ಟ ವಿಷಯ ಅಂತ ಅಂದ್ಕೊಂಡು ಅವರು ಕಾಳಜಿ ವಹಿಸ್ದೇನೆ ಅವ್ರು ಸ್ವಲ್ಪ ಅದ್ರ ಬಗ್ಗೆ ಇಂಪಾರ್ಟೆನ್ಸ್ ತೋರಿಸಿ ಎಲ್ಲೋ ಒಂದು ಕಡೆ ಅವರು ಅದನ್ನ ರೆಕ್ಟಿಫೈ ಮಾಡ್ಕೊಳ್ಳೋದಕ್ಕೆ ಅವರು ಯೋಚನೆ ಮಾಡಿದ್ರೆ ಕ್ಯಾನ್ಸರ್ಸ್ ಅಂತೂ ಬರಲ್ಲ. ಇಲ್ಲ ಅಂತಂದರೆ ಡೆಫಿನೆಟ್ಲಿ ಬರುತ್ತೆ ಮೇಡಮ್. ಎಷ್ಟೊಂದು ಜನ ಅಂದ್ಕೊಳ್ತಾ ಇರ್ತಾರೆ ನಮ್ಗೆ ಯಾವ್ದು ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ, ಏನೂ ಇಲ್ಲ, ಅಂದರೂ ಕ್ಯಾನ್ಸರ್ ಹೆಂಗೆ ಬಂತು ಅಂತ ಎಷ್ಟೋ ಜನ ಅನ್ಕೊಳ್ತಾ ಇರ್ತಾರೆ. ಅಂಥವ್ರಿಗೆ ಏನು ಹೇಳ್ತೀರಾ? ನೋಡಿ, ಫಾರ್ ಎಕ್ಸಾಂಪಲ್, ಓಕೆ, ಕ್ಯಾನ್ಸರು ಬರೀ ಪರ್ಟಿಕ್ಯುಲರ್ ವೇಯಲ್ಲೂ ಬರೋದಿಲ್ಲ. ಒಂದೊಂದ್ಸಲಿ ಮ್ಯೂಟೇಷನ್ ಅಂತ ಹೇಳ್ತಾರೆ, ಜೀನ್ ಮ್ಯೂಟೇಷನ್ ಅಂತ ಹೇಳ್ತಾರೆ. ಅದು ಫ್ಯಾಮಿಲಿ ಹಿಸ್ಟ್ರಿ ಅಂತೆಲ್ಲ ಹೇಳ್ತಾರೆ. ಅದು ಒಂದೊಂದ್ಸಲಿ ಜೀನ್ ಮ್ಯೂಟೇಟ್ ಆದಾಗ್ಲೂ ಇದು ಕ್ಯಾನ್ಸರಸ್ ಸೆಲ್ ಆಗಿ ಅದು ಟ್ಯೂಮರ್ ಆಗಿ ಕನ್ವರ್ಟ್ ಆಗುವಂಥ ಸಂಭಾವನೆಗಳು ಇದೆ. ಓಕೆ, ಬಟ್ ನಾಟ್ ಟು ವೆರಿ ಕಾಮನ್. ಈ ಥರ ಜೆನೆಟಿಕ್ ಮ್ಯೂಟೇಷನ್ ತುಂಬ ಕಾಮನ್ ಅಲ್ಲ. ತುಂಬ ಕಾಮನ್ ಅಂತಂದರೆ ಇದೆ ಲೈಫ್ ಸ್ಟೈಲ್ ಹಜಾರ್ಡ್ಸು ಮತ್ತು ಎನ್ವಿರಾನ್ಮೆಂಟಲು, ಮೆಡಿಕಲ್ ರೀಸನ್ಸು, ಇಂಥದ್ದು ಕಾಮನ್ ಆಗಿ ಕಾಣಿಸ್ಕೊಳ್ಳೋದು. ಆದರೆ ಇದು ಜೀನ್ ಮ್ಯೂಟೇಷನ್ ಅಲ್ಲ, ತುಂಬ ರೇರೆಸ್ಟ್ ಅಂತ ಹೇಳ್ಬೋದು. ಆ ಥರನೂ ಆಗೋವಂಥ ಸಂಭಾವನೆ ಇದೆ. ಏನು ಪಾಪ ಅವರು ಸ್ಮೋಕ್ ಮಾಡಲ್ಲ, ಆಲ್ಕೋಹಾಲ್ ಮಾಡಲ್ಲ, ಯಾವುದೇ ಥರದ್ದು ಹೊರಗಡೆ ಕರೆದಿರೋ ಐಟಮ್ಸ್ ಇಂಥದ್ದು ಯಾವುದು ತಿನ್ನೋದಿಲ್ಲ. ಪಾಪ ಅಂದ್ರೂ ಅವ್ರಿಗೆ ಬಂದಿರುತ್ತೆ. ಹೇಳ್ತಾರೆ ನಾನು ಏನು ಮಾಡೇ ಇಲ್ಲ ಜೀವನದಲ್ಲಿ, ಆದರೆ ನನಗಿದು ಬಂತು ಅಂತ ಪಾಪ ಬೇಜಾರು ಮಾಡ್ಕೊಳ್ತಾರೆ. ಅಂಥವ್ರಿಗೆ ಅದೇ ಹೇಳ್ದಲ್ಲ, ಜೀನ್ ಮ್ಯೂಟೇಷನ್ ಅಂತ ಹೇಳ್ತಾರೆ. ಆ ಥರ ಆದಾಗ ಅವರು ಪಾಪ ಏನು ಮಾಡಿಲ್ಲ ಅಂತಂದ್ರೆ ಅವರು ಆ ಕಾಯಿಲೆಗೆ ಅವರು ಬಲಿಪಶು ಆಗೋ ಸಂಭಾವನೆಗಳಿದೆ. ಹೌದು. ಈಗ ಕ್ಯಾನ್ಸರ್ ಬಂದು 4th ಸ್ಟೇಜ್ ಆಯಿತು ಅಂತ ನಾವು ಅಂದ್ಕೊಳ್ಳೋಣ. ಅವಾಗ ನಾವು
ಅಂದರೆ ಅದೊಂದು ಡೆತ್ ಆ ಥರ ಆಲ್ಮೋಸ್ಟ್. ಹೌದು. ಸೊ ಇದೊಂದು ಮಾರಣಾಂತಿಕ ಕಾಯಿಲೆನಾ ಅಥವಾ ಇದಕ್ಕೇನಾದರೂ ಚಿಕಿತ್ಸೆಗಳು ಮಾಡಿ ಗುಣಮುಖರಾಗಬಹುದಾ ಅಂತ? ಯಾಕಂದ್ರೆ ಲಾಸ್ಟ್ ಸ್ಟೇಜಲ್ಲಿ ಇದ್ರೂ ಕೂಡ ಆಗ್ಬಹುದಾ ಅಂತ. ಹೌದು ಮೇಡಮ್, 4th ಸ್ಟೇಜಲ್ಲಿ ಇದ್ದವರು ಎಷ್ಟೊಂದು ಜನಕ್ಕೆ ಗುಣನೂ ಆಗಿದೆ. ಬಟ್ ಮೋಸ್ಟ್ ಆಫ್ ದಿ ಪೀಪಲ್ ವಿಲ್ ನಾಟ್ ಸರ್ವೈವ್. ಯಾಕಂದ್ರೆ ಆ ಶಕ್ತಿ ಇರೋದಿಲ್ಲ ದೇಹಕ್ಕೆ. ಯಾಕಂದ್ರೆ ಆಹಾರನೇ ದೇಹಕ್ಕೆ ಶಕ್ತಿ ತುಂಬೋದು. ನಾವು ಎಷ್ಟೇ ಮೆಡಿಕೇಶನ್ ಕೊಟ್ರು ಆ ಮೆಡಿಕೇಶನ್ ಕೆಲಸ ಮಾಡೋದಕ್ಕಾಗ್ಲಿ, ಆ ಮೆಡಿಕೇಶನ್ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕಾಗ್ಲಿ ನಮ್ಮ ಆಹಾರ ಸಹಾಯ ಮಾಡಬೇಕು. ನಮ್ಮ ರಕ್ತದ ಕಣದಲ್ಲಿ ಮೈಟೊಕಾಂಡ್ರಿಯಾ ಅಂತ ಇರುತ್ತೆ, ಅದು ಆಹಾರನ ಕ್ಯಾರಿ ಮಾಡುತ್ತೆ. ಆಹಾರದ ಅಂಶನೆಲ್ಲ ಕ್ಯಾರಿ ಮಾಡಿ ಎಲ್ಲ ದೇಹಕ್ಕೆ ಅದು ಹಂಚುತ್ತೆ. ಸೊ ನಾವು ಆಹಾರನೇ ತಿಂದಿಲ್ಲ, ಇವಾಗ ನುಂಗೋದಕ್ಕೆ ಸಖತ್ ಕಷ್ಟ ಅಂತ ತಿಳ್ಕೊಳ್ಳೋಣ, ಸ್ವಾಲೋಯಿಂಗ್ಗೆ. ಅವಾಗ ಪಾಪ ಅವರು ತಿನ್ನಕ್ಕೆ ಆಗ್ತಾ ಇಲ್ಲ, ನುಂಗಕ್ಕೂ ಆಗ್ತಾ ಇಲ್ಲ ಅಂದ್ರೆ ಬೈ ಡಿಫಾಲ್ಟ್ ಏನಾಗುತ್ತೆ, ದೇಹ ಬೇಗನೆ ವೀಕ್ ಆಗ್ತಾ ಹೋಗುತ್ತೆ, ಮಸಲ್ ಲಾಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅವ್ರಿಗೆ ವೀಕ್ನೆಸ್ ಇಂದ ಅವ್ರು ಎದ್ದು ಓಡಾಡಕ್ಕೂ ಆಗಲ್ಲ. ಯಾಕಂದ್ರೆ ನಾವು ದೇಹಕ್ಕೆ ನಾವು ಆಹಾರ ಕೊಡ್ತಾ ಇಲ್ಲ. ಸೊ ಒಂದ್ಸಲಿ ಅವ್ರು ಬೆಡ್ ರಿಡನ್ ಆಯ್ತು ಅಂದ್ರೆ ಪಾಪ ಡಾಕ್ಟರ್ಸ್ ಇನ್ನೇನು ಮಾಡ್ತಾರೆ, ಅವ್ರಿಗೆ ಫ್ಲೂಯಿಡ್ಸ್ ಥ್ರೂನೇ ಅವ್ರಿಗೆ ಆಹಾರ ಕೊಡಬೇಕಾಗತ್ತೆ. ಸೊ ಎವ್ರಿ ಟೈಮ್ ಫ್ಲೂಯಿಡ್ಸು ಒಂದೊಂದ್ಸಲಿ ಅಕ್ಸೆಪ್ಟ್ ಮಾಡಲ್ಲ, ಒಂದ್ಸಲಿ ವಾಮಿಟಿಂಗ್ ಆಗ್ಬಿಡುತ್ತೆ, ಅದನ್ನ ಅಕ್ಸೆಪ್ಟ್ ಮಾಡ್ತಾ ಇರಲ್ಲ. ಸೊ ಅವ್ರು ಕ್ರಮೇಣ ಅವ್ರು ಊಟ ಮಾಡೋದು ಕಡಿಮೆ ಮಾಡ್ತಾರೆ. ಊಟ ಮಾಡೋದು ಕಡಿಮೆ ಆಯಿತು ಅಂದರೆ ಅವ್ರಿಗೆ ಬೇರೆ ಆಪ್ಷನ್ ಇಲ್ಲ ವೈದ್ಯಕೀಯರಿಗೆ ಸೆಲೀನ್ ಕೊಡೋದು ಬಿಟ್ಟರೆ. ಎಷ್ಟು ದಿವಸದವರೆಗೂ ಸೆಲೀನಲ್ಲಿ ಒಂದು ದೇಹ ಬದುಕಿರುತ್ತೆ ಹೇಳಿ? ಅದಕ್ಕೆ ಡಿಫ್ರೆಂಟ್ ನ್ಯೂಟ್ರಿಷನ್ಸ್ ಹೋದ್ರೇನೆ ಅದು ಫಂಕ್ಷನ್ ಮಾಡೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಯಾವಾಗ ಇದೆಲ್ಲ ಕಡಿಮೆ ಆಗುತ್ತೋ ಆಟೋಮೆಟಿಕ್ ಆಗಿ ಅದು ತುಂಬಾನೇ ಹೆಂಗೆ ಅಂದರೆ ಇನ್ನೇನು ಸಾಯುವಂಥ ಸಿಚುವೇಶನ್ ಬಂದೇ ಬರುತ್ತೆ. ಅಂದರೆ ಎಷ್ಟೊಂದು ಜನಕ್ಕೆ ಬಾಡಿ ರೆಸ್ಪಾಂಡು ಚೆನ್ನಾಗಿ ಮಾಡುತ್ತೆ ಮೆಡಿಕೇಶನ್ಸ್ಗೆ. ಅಟ್ ದಿ ಸೇಮ್ ಟೈಮ್ ಊಟದಲ್ಲಿ ಅವ್ರಿಗೆ ನಿಜವಾಗ್ಲೂ ಫಾಸ್ಟಾಗಿ ರಿಕವರ್ ಆಗೋದಕ್ಕೆ ಅದು ತುಂಬಾನೇ ಹೆಲ್ಪ್ ಮಾಡುತ್ತೆ. ಹೌದು. ಆಮೇಲೆ ಇನ್ನೊಂದು ಏನಂದರೆ ಮೋಸ್ಟ್ ಆಫ್ ದಿ ಪೀಪಲ್ಲು ಮಾನಸಿಕವಾಗಿ ಕುಗ್ಗೋಗ್ಬಿಡ್ತಾರೆ. ಯಾವಾಗ ಮೆಂಟಲಿ ವೀಕ್ ಆಗ್ತೀವಲ್ಲ ಅವಾಗ ದೇಹ ಫೈಟ್ ಮಾಡೋ ಶಕ್ತಿನ ಕಳ್ಕೊಳ್ಳುತ್ತೆ. ಯಾಕಂದ್ರೆ ನಮ್ಮ ಇಮ್ಯೂನ್ ಆಟೋಮೆಟಿಕ್ ತುಂಬಾ ಡೌನ್ ಆಗುತ್ತೆ, ಇಮ್ಯೂನ್ ಸಿಸ್ಟಮ್ ತುಂಬಾನೇ ಡೌನ್ ಆಗ್ಬಿಡುತ್ತೆ. ಅದಕ್ಕೆ ನಾನು ಏನು ಹೇಳೋದು ಅಂತಂದ್ರೆ, ಮನೆಯವರಾಗ್ಲಿ ಅಥವಾ ಯಾರಿಗೆ ಬಂದಿದ್ಯೋ ಅವರು ತುಂಬ ಸ್ಟ್ರಾಂಗ್ ಇರಬೇಕು ವೆನ್ ಇಟ್ ಕಮ್ಸ್ ಟು ವಿಲ್ ಪವರ್. ಅವರು ಫಿಸಿಕಲಿ ಸ್ಟ್ರಾಂಗ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಫಿಸಿಕಲಿ ಸ್ಟ್ರಾಂಗ್ ಇದ್ದಿದ್ರೆ ಅವ್ರಿಗೆ ಕ್ಯಾನ್ಸರ್ ಬರ್ತಾ ಇರಲ್ಲ ಮೊದಲನೇದಾಗಿ. ಓಕೆ, ಮೆಂಟಲಿ ಅಟ್ಲೀಸ್ಟ್ ಸ್ಟ್ರಾಂಗ್ ಆಗಿತ್ತು ಅಂದರೆ ಅದನ್ನು ಫೈಟ್ ಮಾಡೋದಕ್ಕೆ ಅವ್ರಿಗೆ ಒಂದು ಇದು ಉತ್ಸಾಹ ಇರುತ್ತೆ. ಪ್ಲಸ್ ಮನೆಯವರು ಅವ್ರಿಗೆ ಅದನ್ನು ಸಪೋರ್ಟ್ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ಇದೂ ಒಂದು ಕಾರಣ ಆಗುತ್ತೆ. ಅವರು 4th ಸ್ಟೇಜಲ್ಲಿ ಇದ್ರು ಡೆಫಿನೆಟ್ಲಿ ಅದು ಗುಣ ಆಗಿ ಅವ್ರು ವಾಪಸ್ ಬರೋ ಥರ ಒಂದು ಸಿಚುವೇಶನ್ಸ್ ಕ್ರಿಯೇಟ್ ಆಗುತ್ತೆ. ಅಂಥವ್ರು ನಾನು ನೋಡಿದ್ದೀನಿ. ಏನು ಅಂತಂದರೆ ತುಂಬ ಜನಕ್ಕೆ ಮಾನಸಿಕವಾಗಿ ಕುಗ್ಗೋಗ್ಬಿಡ್ತಾರಲ್ಲ, ಅಲ್ಲೇ ಅರ್ಧಕ್ಕರ್ಧ ಅವರು ಬ್ಯಾಟಲ್ನ ಅವರು ಬಿಟ್ಬಿಟ್ರು ಅಂತ ಅರ್ಥ. ನಾನು ಫೈಟೇ ಮಾಡೋಕ್ಕಾಗಲ್ಲ ಅಂತ ಆ ಥರ ಅವರು ಡಿಸೈಡ್ ಮಾಡ್ಬಿಟ್ಟಿರ್ತಾರೆ, ಮುಗಿದೋಯ್ತು ಅಂತ. ಸೊ ಆ ಥರ ದಯವಿಟ್ಟು ಮಾಡೋಕ್ಕೆ ಹೋಗ್ಬಾರ್ದು. ಎಲ್ಲರೂ ಆದಷ್ಟು ಇದೆ ಬಂದಿದೆಯಾ ಧೈರ್ಯ ತುಂಬ್ಕೊಳ್ಳಿ. ಇದಕ್ಕೆ ಏನು ಮಾಡ್ಬೇಕು, ನಾನು ಹೇಗೆ ಅದನ್ನು ನಾನು ಫೈಟ್ ಮಾಡಬೇಕು, ಅದು ಮೆಡಿಕೇಶನ್ಸ್ ಥ್ರೂನೋ ಅಥವಾ ನನ್ನ ಲೈಫಲ್ಲಿ ಏನೆಲ್ಲ ಚೇಂಜಸ್ ಮಾಡ್ಕೋಬೇಕು, ಏನೆಲ್ಲ ಕೆಟ್ಟ ಹ್ಯಾಬಿಟ್ಸ್ ಇತ್ತು ಅದನ್ನೆಲ್ಲ ಬಿಡೋದ್ರಿಂದ ಹಿಡಿದು ಅವರೇ ಒಂದು ಡಿಸಿಷನ್ಸ್ ತೊಗೊಂಡ್ರೆ 100% ಫೈಟ್ ಮಾಡಿ ಇದನ್ನು ಗುಣಪಡಿಸ್ಕೋಬಹುದು, ಗೆಲ್ಲಬಹುದು. ಎಸ್, ಓಕೆ. ನಾವು ನೋಡ್ತೀವಿ ಸರ್, ಈಗ ಈ ಕ್ಯಾನ್ಸರ್ ಅಂದರೆ ಅದು ಹೊಟ್ಟೆ ಕ್ಯಾನ್ಸರ್ ಆಗಿರ್ಬೋದು, ಮಕ್ಕಳಲ್ಲಿ ಏನಾದರೂ ಕಂಡು ಬರುತ್ತಾ ಅಂತ? ಎಸ್, ಕ್ಯಾನ್ಸರ್ ಯಾರಿಗೆ ಬೇಕಾದ್ರೂ ಬರ್ಬೋದು, ದೊಡ್ಡವರು ಚಿಕ್ಕವರು ಅಂತ ಏನಿಲ್ಲ, ಮಕ್ಕಳಲ್ಲೂ ಬರುತ್ತೆ, ಇಲ್ಲ ಅಂತಿಲ್ಲ. ಅದು ರೇರ್ ಕೇಸು. ಆದರೆ ತುಂಬ ವಯಸ್ಸಾಗಿರ್ತಾರಲ್ಲ ಅಬೌವ್ 50 ಅವ್ರಿಗೆ ಫಾಸ್ಟೆಸ್ಟ್ ಅಂತ ಹೇಳ್ಬೋದು. ಮೋರ್ ರಿಸ್ಕ್ ಇರೋದು ಅವ್ರಿಗೇನೆ, ತುಂಬ ವಯಸ್ಸಾಗಿರೋರಿಗೆ. ತುಂಬ ಚಿಕ್ಕ ಮಕ್ಕಳು ಅನ್ನೋದಕ್ಕಿಂತ ವಯಸ್ಸಾಗಿರೋರಿಗೆ. ಯಾವಾಗ ಚಿಕ್ಕ ಮಕ್ಕಳಿಗೆ ಅಂತಂದರೆ ಈಗ ರೀಸೆಂಟ್ ಟೈಮ್ಸಲ್ಲಿ ಚಿಕ್ಕ ಮಕ್ಕಳಲ್ಲೂ ಕಂಡು ಬಂದಿದೆ. ಅದು ಯಾಕೆ ಅಂತಂದರೆ ತಂದೆ ತಾಯಿ ಅವರ ಆರೋಗ್ಯದ ಬಗ್ಗೆ ಗಮನ ಇರಲ್ಲ, ಎಸ್ಪೆಷಲಿ ಊಟದ ಬಗ್ಗೆ. ಅವ್ರು ಕೇಳಿದ್ನ ಕೊಡ್ತಾರೆ. ಟಿ ವಿ ಮುಂದೆ ಕೂತ್ಕೊಂಡು ಚಿಪ್ಸ್ ತಿಂತಾ ಇರ್ತಾರೆ ಮಕ್ಕಳು, ಅಥವಾ ಫಿಂಗರ್ ಚಿಪ್ಸು, ಫ್ರಾಯಮ್ಸಿಂದ ಹಿಡಿದು ಎಲ್ಲ ಪ್ರೊಸೆಸ್ಡೇ. ಓಕೆ, ಅದಾದ್ಮೇಲೆ ಸ್ವೀಟ್ಸ್, ತುಂಬಾನೇ ಶುಗರಿ ಐಟಮ್ಸು, ಚಾಕ್ಲೇಟ್ ಏನಾದ್ರು ಒಳಕ್ಕೆ ಸ್ಟಾರ್ಟ್ ಮಾಡ್ತು ಮಕ್ಕಳು. ತಂದೆ ತಾಯಿಗೆ ಇವಾಗ ಏನೋ ಕೆಲಸ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಣ, ಅವ್ರು ಬಂದು ಪದೇ ಅವ್ರಿಗೆ ಇದು ಮಾಡ್ತಾ ಇದ್ರೆ, ಅಟೆನ್ಷನ್ ಸಿಕ್ ಮಾಡ್ತಾ ಇದ್ರೆ, ಇವ್ರೇನು ಮಾಡ್ತಾರೆ, ಒಂದು ಚಾಕ್ಲೇಟ್ ಏನೋ ಹೋಗಪ್ಪ ತಿಂದು ಅಂತ ಕೊಟ್ಬಿಡ್ತಾರೆ. ಅಟ್ಲೀಸ್ಟ್ ನಮ್ಮನ್ನ ತೊಂದರೆ ಮಾಡಿದ್ರೆ ನಾನು ಕೆಲಸ ಮಾಡಬೇಕು ಅಂತ. ಅದೇನಾಗುತ್ತೆ, ಕ್ರಮೇಣ ಅದು ಹ್ಯಾಬಿಟ್ ಮಾಡ್ಕೊಳ್ಳುತ್ತೆ ಮಗು. ಅದಕ್ಕೆ ಅದಿಲ್ಲ ಅಂತಂದರೆ ಅದು ಹೆಂಗೆ ಅಂದರೆ ಅದು ಮೆಮೊರಿಯಲ್ಲಿ ಫೀಡ್ ಮಾಡ್ಕೊಳ್ಳುತ್ತೆ. ಓಕೆ, ನಾನು ಈ ಥರ ಎಲ್ಲ ಮಾಡಿದಾಗ ನನಗೆ ಸ್ವೀಟ್ ಸಿಗುತ್ತೆ. ಸೊ ಅದು ಪದೇ ಮಾಡೋಕ್ಕೆ ಶುರು ಮಾಡಿದಾಗ ಇವ್ರು ಅನ್ನೋಯಿಂಗ್ಲಿ ಕೊಡ್ತಾರೆ. ಒಂದೊಂದ್ಸಲಿ ನೋಯಿಂಗ್ಲಿ, ಅಯ್ಯೋ ತಲೆ ತಿಂದರೆ ಸಾಕು ತಗೊಳಪ್ಪ ನೀನು ಹೋಗು ನೀನು ಕೂತ್ಕೊ ಅಂತ ಅಂದ್ಬಿಟ್ಟು. ಆ ಥರ ಮಾಡಿದಾಗ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ನಾವು ನಮ್ಮ ಅದು ಮಗು ದೇಹ ಒಂದು ಒಳಗಡೆ ಕ್ರಿಯೆ ಹಾಳಾಗೋದಕ್ಕೆ ಒಂದು ರೀತಿ ತಂದೆ ತಾಯಿಗಳು ಕಾರಣ ಆಗ್ತಾರೆ. ಎಸ್ಪೆಷಲಿ ಶುಗರ್.
ಯಾಕಂದರೆ ಶುಗರ್ ಬಂದ್ಬಿಟ್ಟು ಕ್ಯಾನ್ಸರ್ಗೆ ಫ್ಯೂಲ್ ಥರ, ಅದಕ್ಕೆ ಆಹಾರ. ಯಾವಾಗ ಶುಗರ್ ಕಂಟೆಂಟ್ಸ್ ಜಾಸ್ತಿ ದೇಹಕ್ಕೆ ಹೋಗುತ್ತೋ ನಮ್ಮ ದೇಹದಲ್ಲಿರೋ ನ್ಯಾಚುರಲ್ ಕ್ರಿಯೆ ಏನಿದೆಯೋ ಅದೆಲ್ಲದನ್ನು ಅದು ಡಿಸ್ಟರ್ಬ್ ಮಾಡುತ್ತೆ. ಆದಷ್ಟು ಚಿಕ್ಕ ಮಕ್ಕಳಿಗೆ ಫ್ರೈಡ್ ಫುಡ್ಡಿಂದ ಹಿಡಿದು ಶುಗರಿ ಕಂಟೆಂಟ್ಸಿಂದ ಹಿಡಿದು ಆಮೇಲೆ ಎಲ್ಲ ಥರದ್ದು ಹೊರಗಡೆ ಫುಡ್ ಔಟ್ಸೈಡ್ ಸ್ಟ್ರೀಟ್ ಫುಡ್ಡಿಂದ ಹಿಡಿದು ಇದೆಲ್ಲ ದಯವಿಟ್ಟು ಅವಾಯ್ಡ್ ಮಾಡಬೇಕು. ಯಾಕೆ ಅಂತಂದರೆ ಈಗ ಮೋಸ್ಟ್ ಆಫ್ ದಿ ಕಿಡ್ಸು ಎಲ್ಲ ಮೊಬೈಲ್ ನೋಡ್ಕೊಂಡು ಕೂತಿರ್ತಾರೆ. ಏನು ತಿಂತಾ ಇದೆ ಏನು ಮಾಡ್ತಾ ಇದೆ ಗೊತ್ತಿಲ್ಲ ಅದಕ್ಕೆ. ಓಕೆ, ನಾವು ಒಳ್ಳೆ ಊಟ ಅವ್ರಿಗೆ ತಿನ್ಸಕ್ಕೆ ಹೋದ್ರೂ ತರಕಾರಿ ಅಂತೂ ತಿನ್ನೋದೇ ಇಲ್ಲ. ಫಸ್ಟ್ ಥಿಂಗ್ ಅದು ಮುಟ್ಟಕ್ಕೆ ಹೋಗಲ್ಲ. ಅದರಲ್ಲೂ ಎಲ್ಲೋ ಒಂದು ಕಡೆ ಕರಿಬೇವು ಸಿಕ್ಬಿಡ್ತು, ಒಂದು ಎಷ್ಟು ಟೊಮೆಟೊ ಸಿಪ್ಪೆ ಸಿಕ್ಬಿಟ್ರು ಅದನ್ನ ತೆಗೆದು ಬಿಸಾಕ್ತಾರೆ. ನಾನು ಹೇಳೋದೇನು ಅಂತಂದರೆ ಇದೆಲ್ಲದಕ್ಕೂ ಮೋಸ್ಟ್ ಕಾರಣ ತಂದೆ ತಾಯಿಗಳೇ. ಯಾಕಂದರೆ ಅವರು ಅದ್ರದ್ದು ಇಂಪಾರ್ಟೆನ್ಸ್ ಹೇಳಿ ಇಲ್ಲ ನೀನು ತಿನ್ನಲೇಬೇಕು ಅಂತ ಅವ್ರಿಗೆ ಎಲ್ಲೋ ಒಂದು ಕಡೆ ನಾವು ಸ್ವಲ್ಪ ಸ್ಟ್ರಿಕ್ಟ್ ಇರಬೇಕಾಗತ್ತೆ. ಯಾಕಂದರೆ ನಾವು ಸ್ಟ್ರಿಕ್ಟ್ ಇಲ್ಲ, ಮಗು ತಿಂದಿದ್ದೆಲ್ಲ ತಿನ್ನೋಕೆ ಬಿಡಲಿ ಅಂದರೆ ನಾಳೆ ದಿವಸ ಅವ್ರ ದೇಹ ಮತ್ತು ಇದೆಲ್ಲ ಹಾಳಾಯಿತು, ಅವ್ರದ್ದು ಏನಾದರೂ ಒಂದು ಈ ಥರದೊಂದು ಮಾರಣಾಂತಿಕ ಒಂದು ಬಂತು ಅಂದರೆ ಆವಾಗ ಅವ್ರು ಯೋಚನೆ ಮಾಡಿಕೊಂಡು ತುಂಬಾ ಫೀಲ್ ಮಾಡ್ಕೊಂಡು ದುಃಖ ಪಡೋದಕ್ಕಿಂತ ಸ್ವಲ್ಪ ಮುಂಚಿತವಾಗಲೇ ಸ್ಟ್ರಿಕ್ಟ್ ಆಗಿದ್ದು, ಇಲ್ಲ ನೀನು ತಿನ್ನಲೇಬೇಕು, ತಿಂದೇ ಹೋದರೆ ನಾನು ಇನ್ನೇನು ಕೊಡೋದಿಲ್ಲ ಅಂದಾಗ ಹೊಟ್ಟೆ ಹಸಿದ್ರೆ ಮೇಡಮ್ ಎಲ್ಲ ತಿಂತವೆ. ಆಯಿತಾ, ಒಂದು ಪಾಯಿಂಟ್ ಆಫ್ ಟೈಮ್ ಅಷ್ಟೇ. ಅದ್ರದ್ದು ಹಠನೂ ಬಿಟ್ಟು ಹಶು ಆದಾಗ ತಿನ್ನುತ್ತೆ. ತಂದೆ ತಾಯಿಗೆ ಏನು ಅಂದರೆ ಕಾಯಕ್ಕೆ ಹೋಗಲ್ಲ. ಅಯ್ಯೋ ನಾನು ಚಿಕ್ಕ ವಯಸ್ಸಲ್ಲಿ ಅವರು ಇದು ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಇವ್ಯಾಲ್ಯೂಯೇಟ್ ಮಾಡೋಕ್ಕೆ. ನಾನು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನನಗೆ ಇಷ್ಟು ಸಿಗ್ತಾ ಇರಲಿಲ್ಲ, ಸೊ ಅಟ್ಲೀಸ್ಟ್ ನನ್ನ ಮಗನಿಗೆ ಏನು ಬೇಕೋ ನನ್ನ ಮಕ್ಕಳಿಗೆ ಏನು ಬೇಕೋ ನಾನು ಕೊಡ್ತೀನಿ, ಅವ್ರಿಗೆ ಯಾವುದೇ ಥರದ್ದು ಇಲ್ಲ ಅಂತ ಹೇಳೋಲ್ಲ. ಈ ಒಂದು ಮೆಂಟಾಲಿಟಿ ಇದೆಲ್ಲ ಒಂದು ರೀತಿ ಒಳ್ಳೇದು ಕೂಡ, ಮೋಸ್ಟ್ ಆಫ್ ದಿ ಟೈಮ್ಸ್ ಅದು ಕೆಟ್ಟದು. ಈಗಿನ ಕಾಲಕ್ಕೆ ನಾನು ನೋಡಿದಾಗೆ ಎಷ್ಟೊಂದು ಜನದ್ದು ಮನೆಗೆ ನಾನು ಹೋಗ್ತೀನಲ್ಲ ಕೌನ್ಸಿಲಿಂಗ್ಸ್ ಇದಕ್ಕೆಲ್ಲ, ಚಿಕ್ಕ ಮಕ್ಕಳಿಗೆ ತುಂಬ ಪ್ರಾಬ್ಲಮ್ಸ್ ಇರೋದು ದೊಡ್ಡವ್ರಿಗೆ ಕಂಪೇರ್ ಮಾಡಿದ್ರೆ. ಈಗ ಅಟ್ ಪ್ರೆಸೆಂಟು ದೊಡ್ಡವ್ರಿಗೆ ತುಂಬ ಏನೇನೋ ಅವ್ರದ್ದೇ ಆದ ಒಂದು ಕ್ರಿಯೆಯಿಂದ ಬಂದಿರುತ್ತೆ. ಆದರೆ ಚಿಕ್ಕ ಮಕ್ಕಳಿಗೆ ಇರೋವಂಥ ಪ್ರಾಬ್ಲಮ್ಸು ಮೇಜರ್ಲಿ ಇಟ್ಸ್ ಓನ್ಲಿ ಬಿಕಾಸ್ ಆಫ್ ದಿ ಪೇರೆಂಟ್ಸ್ ಏನು ಹೇಳ್ತಾರೆ, ಅವರೊಂದು ಕಾಳಜಿ ಇಲ್ಲದೆ ಇರೋದ್ರಿಂದನೇ ಮಕ್ಕಳಿಗೆ ತುಂಬಾ ಹಾನಿಕರ ಆಗುತ್ತೆ. ಆ ಥರ ಈ ಥರ ಹೊಟ್ಟೆ ಕ್ಯಾನ್ಸರ್ ಇದ್ದರೆ ನಿಮ್ಮ ಹತ್ರ ಬಂದರೆ ನೀವು ಯಾವ ರೀತಿ ಟ್ರೀಟ್ಮೆಂಟನ್ನು ಕೊಡ್ತೀರಾ ಅಂತ? ಅದೇ ನಾನು ಆವಾಗಲೇ ಮಾತಾಡಿದಾಗೆ ಇದನ್ನು ಒಂದು ಟ್ರೀಟ್ಮೆಂಟ್ ಅನ್ನೋದಕ್ಕಿಂತ ಒಂದು ಕರೆಕ್ಷನ್ಸ್ ಅಂತ ಹೇಳ್ಬೋದು. ಓಕೆ, ಲೈಫ್ ಸ್ಟೈಲ್ ಏನು ಕರೆಕ್ಷನ್ಸ್ ಇದೆಯಲ್ಲ ಅದನ್ನು ಕರೆಕ್ಟ್ ಮಾಡ್ಕೊಳ್ತಾ ಎಷ್ಟೋ ಜನ ಈಗ ಹಾಸ್ಪಿಟ್ಲಿಗೆ ತೋರಿಸಿರಲ್ಲ, ಅವ್ರಿಗೆ ಗೊತ್ತಿರಲ್ಲ ಈ ಥರ ಹೊಟ್ಟೆ ಕ್ಯಾನ್ಸರ್ ನನಗೆ ಇರುತ್ತೆ ಅಂತ ಅಂದ್ಬಿಟ್ಟು ಅವ್ರು ಡೈರೆಕ್ಟಾಗಿ ನಿಮ್ಮ ಹತ್ರ ಕಾಂಟ್ಯಾಕ್ಟ್ ಮಾಡ್ತಾರೆ. ನೀವು ಅವಾಗ ಯಾವ ರೀತಿ ನೋಡಿ, ಮೋಸ್ಟ್ ಆಫ್ ದಿ ಟೈಮ್ಸ್ ಇದು ಆಗುತ್ತೆ. ಯಾವುದೋ ಒಂದು ವಿಷಯ ಇಟ್ಕೊಂಡು ಅವರು ನಮ್ಮಲ್ಲಿ ಕೌನ್ಸಿಲಿಂಗ್ ಬಂದಿರ್ತಾರೆ ಅಂತ ತಿಳ್ಕೊಳ್ಳೋಣ, ಬೇರೆ ಯಾವುದೋ ವಿಷಯಕ್ಕೆ. ಸೊ ನಾವು ಮೇಜರಾಗಿ ಏನು ಮಾಡ್ತೀವಿ ಅಂತಂದರೆ ಸರ್ಟನ್ ಬೇಸಿಕ್ ಬ್ಲಡ್ ವರ್ಕ್ ಮಾಡಿಸೋದಕ್ಕೆ ಹೇಳ್ತೀವಿ. ಇವ್ರು ಹೇಳಿದ ಸಿಂಪ್ಟಮ್ಸ್ ಏನಾದರೂ ಸ್ವಲ್ಪ ಔಟ್ ಆಫ್ ದಿ ವೇ ಇತ್ತು ಅಂದರೆ ಅದಕ್ಕೆ ಅನುಗುಣವಾಗಿ ಸರ್ಟನ್ ಬ್ಲಡ್ ಟೆಸ್ಟ್, ಯಾವುದು ಇನ್ಫ್ಲಮೇಟರಿ ಟೆಸ್ಟ್ಸ್ ಎಲ್ಲ ಇದೆ, ಅದನ್ನು ಮಾಡಿಸಿದಾಗ ರಿಪೋರ್ಟ್ಸಲ್ಲಿ ಗೊತ್ತಾಗುತ್ತೆ. ಓಕೆ, ಏನು ವ್ಯತ್ಯಾಸ ಆಗಿದೆ ಅಂದ್ಬಿಟ್ಟು ಆ ರಿಪೋರ್ಟ್ಸ್ನ ನಾವು ಅನುಗುಣವಾಗಿ ಇಟ್ಕೊಂಡು ಒಂದ್ಸಲಿ ಅವ್ರು ಡಾಕ್ಟರ್ ಹತ್ರನೂ ಕನ್ಸಲ್ಟ್ ಮಾಡೋಕ್ಕೆ ಹೇಳ್ತೀವಿ. ಯಾಕೆ ಅಂತಂದರೆ ತುಂಬ ಹೈ ಇನ್ಫ್ಲಮೇಷನ್ ಇತ್ತು ಅದೆಲ್ಲ ರಿಪೋರ್ಟ್ಸಲ್ಲಿ ಗೊತ್ತಾಗುತ್ತೆ. ಗೊತ್ತಾದ ತಕ್ಷಣವೇ ನಾವೇನು ಮಾಡಬೇಕು, ಫಸ್ಟು ನೀವು ಒಂದ್ಸಲಿ ವೈದ್ಯಕೀಯರಲ್ಲೂ ಇದನ್ನು ನೀವು ತೋರಿಸಿ, ಸೊ ದಟ್ ಅವ್ರಿಗೆ ಇನ್ನೂ ಕ್ಲಾರಿಟಿ ಬರುತ್ತೆ. ಅಕಸ್ಮಾತ್ ಅವ್ರು ಏನಾದ್ರೂ ಸ್ಕ್ಯಾನ್ ಮಾಡಿಸ್ಬೇಕು, ಈ ಥರದ್ದೆಲ್ಲ ಮಾಡಿಸ್ಬೇಕು ಅಂತಂದರೆ ಅವ್ರು ನಿಮಗೆ ಇಮಿಡಿಯೇಟಾಗಿ ಸಜೆಸ್ಟ್ ಮಾಡ್ತಾರೆ. ಒಂದ್ಸಲಿ ಅದರಲ್ಲಿ ಕ್ಲಿಯರ್ ಬಂತು ಅಂದರೆ ನೀವು ಬಂದಿರೋ ಸಿಚುವೇಶನ್ಸ್ಗೆ ವಿ ಕ್ಯಾನ್ ಹ್ಯಾಂಡಲ್. ಓಕೆ, ನಾವು ಅದಕ್ಕೆ ಏನು ಬೇಕೋ ಅದನ್ನ ಅನುಗುಣವಾಗಿ ಮಾಡ್ಬೋದು. ಅಕಸ್ಮಾತ್ ಏನಾದರೂ ಅದು ಡಿಫ್ರೆಂಟಾಗಿ ಏನಾದ್ರು ಕಾಣಿಸ್ತು, ಕ್ಯಾನ್ಸರಸ್ ಫಾರ್ ಎಕ್ಸಾಂಪಲ್ ಇವಾಗ ಸ್ಟಮಕ್ ಕ್ಯಾನ್ಸರ್ ಬಗ್ಗೆ ಮತ್ತೆ ಆ ಥರ ಏನಾದ್ರು ಕಾಣಿಸ್ತು ಅಂದರೆ ದೆನ್ ವಾಟ್ ವಿ ವಿಲ್ ಡೂ ಇಸ್ ವಿ ವಿಲ್ ಕೋಆರ್ಡಿನೇಟ್ ವಿತ್ ದಿ ಡಾಕ್ಟರ್. ಅವ್ರದ್ದು ಯಾರು ಡಾಕ್ಟರ್ ಇರ್ತಾರೋ ಅವ್ರ ಜೊತೆ ಕೋಆರ್ಡಿನೇಟ್ ಮಾಡಿ, ಸರ್ ಯಾವ ಥರ ಸ್ಟೇಜಲ್ಲಿದೆ, ಎಲ್ಲಿ ಸ್ಪ್ರೆಡ್ ಆಗಿದೆ, ಇನ್ನೂ ಸ್ಪ್ರೆಡ್ ಆಗುವಂಥ ಕಗಾರದಲ್ಲಿ ಬಂದಿಲ್ವಾ, ಅದನ್ನೆಲ್ಲ ಅವ್ರ ಹತ್ರ ತಿಳ್ಕೊಂಡು ಅವ್ರು ಏನು ಮಾಡ್ತಾರೆ. ಈಗ ಫಸ್ಟ್ ಸ್ಟೆಪ್ ಏನು ತೊಗೊಳ್ತೀರಾ ಸರ್ ನೀವು, ಅದನ್ನು ನಾವು ಇದರಲ್ಲಿ ಇಟ್ಕೊಂಡು ಇವ್ರಿಗೆ ಯಾವ ಥರದ್ದು ಆಹಾರದಲ್ಲಿ ಚೇಂಜಸ್ ಮಾಡಬೇಕು. ಯಾಕಂದರೆ ಇವ್ರದೆಲ್ಲ ರೀಕಾಲ್ ತೊಗೊಂಡಿರ್ತೀವಲ್ಲ, ಇವ್ರದ್ದು ಲೈಫ್ ಸ್ಟೈಲ್ ಇರ್ಬೋದು, ಆಹಾರ ಡೇ ಇನ್ ಡೇ ಔಟ್ ಏನು ತಿಂತಾರೆ ಏನು ತಿನ್ನಲ್ಲ ಇದೆಲ್ಲ ತೊಗೊಂಡಿರ್ತೀವಿ. ಅದಕ್ಕೆ ಅನುಗುಣವಾಗಿ ಇವ್ರು ಏನು ಹೇಳ್ತಾರೆ ಡಾಕ್ಟರ್ಸು, ಅದನ್ನು ಎರಡನ್ನು ಕ್ಲಬ್ ಮಾಡಿ ಅವ್ರು ಮಾಡ್ತಾರೋ ಟ್ರೀಟ್ಮೆಂಟ್ಗೆ ನಮ್ಮ ಆಹಾರನೂ ಸಪೋರ್ಟ್ ಮಾಡಬೇಕು. ಸೊ ಅವರು ನೆಕ್ಸ್ಟ್ ಸ್ಟೇಜ್ಗೆ ಹೋಗಲೇಬಾರ್ದು, ಇಮಿಡಿಯೇಟಾಗಿ ಅದೇ ಸ್ಟೇಜಿಂದನೇ ಅವರು ವಾಪಸ್ ರಿಕವರ್ ಆಗಿ ಅವ್ರು ನಾರ್ಮಲ್ ಆಗೋ ಥರ. ಸೊ ಈ ಥರ ಒಂದು ನಾವೇನು ಮಾಡ್ತೀವಿ, ಪ್ಲ್ಯಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡ್ತೀವಿ. ಓಕೆ ಸರ್, ಹೊಟ್ಟೆ ಕ್ಯಾನ್ಸರ್ ಬಗ್ಗೆ ಸಾಕಷ್ಟು ವಿಚಾರ ಇವತ್ತು ಹೇಳಿದ್ರಿ. ಯಾಕಂದ್ರೆ ಹೊಟ್ಟೆ ಕ್ಯಾನ್ಸರ್ ಬಗ್ಗೆ ಎಷ್ಟೋ ಜನರಿಗೆ ಲಕ್ಷಣಗಳೇ ಕಂಡು ಬರಲ್ಲ ಅಂತ ನೀವು ಹೇಳಿದ್ರಿ. ಸೊ ಆದರೂ ಕೂಡ ಕ್ಯಾನ್ಸರ್ ಆಗಿ ಲಾಸ್ಟ್ ಸ್ಟೇಜಲ್ಲಿ ಕಾಣಿಸುತ್ತೆ ಅಂತ, ಯಾವ ಥರ ಟ್ರೀಟ್ಮೆಂಟ್ ಇದೆ, ಜೊತೆಗೆ ನೀವು ಯಾವ ರೀತಿ ಟ್ರೀಟ್ಮೆಂಟನ್ನು ಕೊಡ್ತೀರಾ ಅನ್ನೋದ್ರ ಬಗ್ಗೆ ಧನ್ಯವಾದಗಳು. ಥ್ಯಾಂಕ್ಸ್.
ಎಸ್ ವೀಕ್ಷಕರಿಗಾಗಲೇ ನೀವು ನೋಡಿದ್ರಲ್ಲ, ಈ ಹೊಟ್ಟೆ ಕ್ಯಾನ್ಸರ್ ಅನ್ನೋದು ಯಾಕೆ ಬರುತ್ತೆ, ಹಂಗಂದ್ರೆ ಏನು, ಆಮೇಲೆ ಏನೆಲ್ಲ ಲಕ್ಷಣಗಳು ಕಂಡು ಬರುತ್ತೆ, ಕೆಲವೊಂದು ಸರಿ ಕೆಲವೊಂದು ಲಕ್ಷಣಗಳೇ ಕಂಡು ಬರೋದಿಲ್ಲ, ಹಾಗೇನೆ ಈ ಕ್ಯಾನ್ಸರ್ಗಳು ಕನ್ವರ್ಟ್ ಆಗಿ ಬಂದ್ಬಿಡುತ್ತೆ. ಸೊ ಅದಕ್ಕೆ ವಿಶಾಲ್ ಸಂಜಯ್ ಶಿವಮ್ ಅವರು ನಿಮ್ಗೆ ಯಾವ ರೀತಿ ಟ್ರೀಟ್ಮೆಂಟು ಜೊತೆಗೆ ಫಿಟ್ನೆಸ್ ಆಗಿರ್ಬೋದು ಇದ್ರ ಬಗ್ಗೆ ಎಲ್ಲ ನಿಮ್ಗೆ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗೆ ಮುಂದಿನ ದಿನಗಳಲ್ಲಿ ಇನ್ನೊಂದು ಬೇರೆ ಕ್ಯಾನ್ಸರ್ನ ಬಗ್ಗೆ ಅವರು ಮಾತನಾಡ್ತಾರೆ. ಧನ್ಯವಾದಗಳು. ಥ್ಯಾಂಕ್ ಯು.